ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವೈರಿಂದ ಮಂದಾಸನ ಹೆಂಗೆ ಹಾಕಬೇಕಂತ ತೋರಿಸ್ತೀನಿ. ಸಿಂಪಲ್ಲಾಗಿ ಇದಕ್ಕೆ ಮಲ್ಲಿಗೆ ಮೊಗ್ಗು ನಾಟು ಮತ್ತು ಬಾಕ್ಸ್ ನಾಟು ಎರಡು ಸೇರಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡ್ರಲ್ಲ, ತುಂಬಾ ಈಸಿ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಂದಾಸನ ಹೆಂಗೆ ಹಾಕಬೇಕಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿದ್ರಲ್ಲ, ನಾನು ಲೆಮನ್ ಯೆಲ್ಲೋ ಕಲರು ಪಿಂಕ್ ತಗೊತಾ ಇದ್ದೀನಿ. ಒಂದೊಂದು ವೈರು 10 ಫೀಟ್ ಕಟ್ ಮಾಡ್ಕೋಬೇಕು. ನೋಡಿದ್ರಲ್ಲ, ನಾನು ಲೆಮನ್ ಯೆಲ್ಲೋ ಕಲರು 4 ವೈರ್ಸ್ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಒಂದೊಂದು ವೈರು 10 ಫೀಟ್ ಕಟ್ ಮಾಡ್ಕೋಬೇಕು ಸ್ಕೇಲಿಂದ. ನೋಡಿದ್ರಲ್ಲ, ಹಿಂಗೆ 4 ವೈರ್ ಕಟ್ ಮಾಡ್ಕೋಬೇಕು. ಇವಾಗ ನಾವು ಎಲ್ಲ ಕರೆಕ್ಟಾಗಿ ಹಿಂಗೆ ಹಿಡ್ಕೊಂಡು ಜಾಸ್ಮಿನ್ ನಾಟ್ ಹಾಕೋಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ, ಈ ಥರ ಕರೆಕ್ಟಾಗಿ ಮಡಚಿ ಮಧ್ಯಕ್ಕೆ ಇವಾಗ ಒಂದೊಂದು ವೈರ್ ತಗೊಂಡು ನಾವಿವಾಗ ಜಾಸ್ಮಿನ್ ನಾಟ್ ಹಾಕೋಬೇಕು. ಇವಾಗ ಹೆಂಗೆ ಹಾಕ್ಬೇಕಂತ ತೋರಿಸ್ತೀನಿ ನಿಮಗೆ. ಇವಾಗ ನಾನು ಈ 4 ವೈರು ಫೋಲ್ಡ್ ಮಾಡಿ ಹಿಂಗೆ ಇಟ್ಕೋಬೇಕು ಫ್ರೆಂಡ್ಸ್. ಇವಾಗ ಇದಾವಲ್ಲ, ಫಸ್ಟ್ 2 ವೈರ್ ತಗೋಬೇಕು. ಇವಾಗ ನಾವು ಜಾಸ್ಮಿನ್ ನಾಟ್ ಹಾಕಬೇಕು. 2 ವೈರಿಂದ ಕೂಡ ಹಾಕ್ಬೋದು ಫ್ರೆಂಡ್ಸ್, 3 ವೈರ್ ಹಾಕ್ಬೋದು. ಇವಾಗ ನಾನು 4 ವೈರದಿಂದ ಹಾಕ್ತಾಯಿದ್ದೀನಿ. ಇವಾಗ ನೋಡಿದ್ರಲ್ಲ, ಫಸ್ಟ್ ವೈರ್ ಹಿಂಗೆ ಹಿಡ್ಕೊಂಡು ಇಲ್ಲಿತ್ತಲ್ಲ ಲಾಸ್ಟ್ ಬೆಳ್ಳಲ್ಲಿ ಹಿಂಗೆ ಹಿಡ್ಕರಿ. ಆಮೇಲೆ 3ನೇ ವೈರ್ ಐತಲ್ಲ ಹಿಂಗೆ ಹಿಡ್ಕೊಂಡು ಇಲ್ಲಿ ಹಿಡ್ಕರಿ. ಆಮೇಲೆ ಇವಾಗ 4th ವೈರ್ ಐತಲ್ಲ ಅದು ಬಂದುಬಿಟ್ಟು ಹಿಂಗೆ ತಗೊಂಡು ಇದನ್ನು ಕೂಡ ಹಿಂಗೆ ಹಿಡ್ಕರಿ. 4 ಬೆಳ್ಳಲ್ಲಿ ಹಿಂಗೆ ಹಿಡ್ಕೊಂಡು ಇವಾಗ ಹಿಂಗೆ ಐತಲ್ಲ ಹಿಂಗಿದ್ದಾಗ ಇವಾಗ ಫಸ್ಟ್ ವೈರ್ ಐತಲ್ಲ ಲೆಫ್ಟ್ ಸೈಡಿಂದ ತಗರಿ ವೈರ್ನ. ಫಸ್ಟ್ ವೈರು ಫಸ್ಟ್ರಲ್ಲಿ ತೂರಿಸ್ರಿ. ಆಮೇಲೆ ಸೆಕೆಂಡ್ ವೈರ್ ಐತಲ್ಲ ಫ್ರೆಂಡ್ಸ್, ತಗೊಂಡು ಲೆಫ್ಟ್ ಸೈಡಿಂದ ತಗೋಬೇಕು. ಫಸ್ಟ್ದ್ರಲ್ಲಿಂದ 2ನಲ್ಲಿ ತೂರಿಸ್ಬೇಕು. ಇದನ್ನು ಕೂಡ ವೈರಿಂಗೆ ತೆಗೀರಿ. ಆಮೇಲೆ ಇದು 3rd ವೈರ್ ಐತಲ್ಲ ಅದು ಕೂಡ ಅಷ್ಟೇ ಲೆಫ್ಟ್ ಸೈಡ್ ಹಿಂಗೆ ರೈಟ್ ಸೈಡಿಂದ ತಗೋಬಾರ್ದು, ಲೆಫ್ಟ್ ಸೈಡಿಂದ ತಗೋಬೇಕು. ಇದು ಕೂಡ ಅಷ್ಟೇ ಹಿಂಗೆ ತಗೊಂಡು ಫಸ್ಟ್ರಲ್ಲಿಂದ ಸೆಕೆಂಡು ಆಮೇಲೆ 3rd ವೈರಿಂದ ಹಿಂಗೆ ತೂರಿಸ್ಬೇಕು. ಹಿಂಗೆ ತೂರಿಸಿ ಹಿಂಗೆ ವೈರ್ನ ತೆಗಿಬೇಕು ಹಿಂಗೆ. ಆಮೇಲೆ ಇವಾಗ 4th ವೈರ್ ಐತಲ್ಲ 4th ವೈರ್ ಕೂಡ ಲೆಫ್ಟ್ ಸೈಡಿಂದ ತಗೋಬೇಕು. ಹಿಂಗೆ ತಗೊಂಡು ಹಿಂಗೆ ತೋರಿಸ್ಬೇಕು. ನೋಡಿದ್ರಲ್ಲ, ಇವಾಗ ಎಲ್ಲ ವೈರ್ಗಳೆಲ್ಲ ಟೈಟಾಗಿ ಎಳಿಬೇಕು ಫ್ರೆಂಡ್ಸ್. ಇವಾಗ ಇದು ನಮಗೆ ಜಾಸ್ಮಿನ್ ನಾಟು. ಈ ಥರ ಜಾಸ್ಮಿನ್ ನಾಟ್ ಹಾಕಿದ್ದೀವಲ್ಲ ಫ್ರೆಂಡ್ಸ್, ಇವಾಗೆಲ್ಲ ನಾವು ಟೈಟಾಗಿ ಎಳ್ಕೋಬೇಕು. ಹಾಗೆ ವೈರ್ಗಳೆಲ್ಲ ಕರೆಕ್ಟಾಗಿದ್ದಾವ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ನಾನು ಹಿಂಗೆ ಅಪ್ ಆ್ಯಂಡ್ ಡೌನ್ ಚೆಕ್ ಮಾಡ್ಕೋಬೇಕು. ನಾನೆಲ್ಲ ಕರೆಕ್ಟಾಗಿ ಮಾಡಿದ್ದೀನಿ. ಇವಾಗ ಹಿಂಗೆ ಹಾಕಿದ್ದೀವಲ್ಲ, ನಿಮಗೆ ತೋರಿಸ್ತೀನಿ. 2 ವೈರಿಂದ ತೋರಿಸ್ತೀನಿ ಜಾಸ್ಮಿನ್ ನಾಟ್ ಹೆಂಗೆ ಹಾಕ್ಬೇಕಂತ, ಅಂದರೆ ಮಲ್ಲಿಗೆ ಮೊಗ್ಗು. ಇವಾಗ ನಿಮಗೆ ಜಾಸ್ಮಿನ್ ನಾಟ್ ಹೆಂಗೆ ಹಾಕ್ಬೇಕಂತ ತೋರಿಸ್ತೀನಿ ಫ್ರೆಂಡ್ಸ್. ಫಸ್ಟು 2 ವೈರ್ ತಗೋಬೇಕು. ಇವಾಗ ಒಂದ್ರ ಮೇಲೆ ಒಂದು ಹಿಂಗೆ ಹಾಕ್ಬೇಕು ಫ್ರೆಂಡ್ಸ್ ವೈರು. ನಿಮಗೆ ಸಣ್ಣದು ತೋರಿಸ್ತಾ ಇದ್ದೀನಿ ಜಾಸ್ಮಿನ್ ನಾಟು. ಫಸ್ಟ್ ವೈರ್ ಐತಲ್ಲ ಈ ವೈರು ಹಿಂಗೆ ಲೆಫ್ಟ್ ಸೈಡಿಂದ ತಗೊಂಡು ಈ ವೈರಲ್ಲಿ ಹಿಂಗೆ ತೋರಿಸ್ಬೇಕು. ಆಮೇಲೆ ಇಲ್ಲಿ ಸೆಕೆಂಡ್ ವೈರ್ ಐತಲ್ಲ ಇದು ಕೂಡ ಲೆಫ್ಟ್ ಸೈಡಿಂದ ತಗೊಂಡು ಇದರ ಫಸ್ಟ್ ವೈರ್ಲಿಂದ ಸೆಕೆಂಡ್ ವೈರ್ಲಿಂದ ಹಿಂಗೆ ತೋರಿಸಿ ಟೈಟಾಗಿ ಎಳೆದ್ರೆ ಜಾಸ್ಮಿನ್ ನಾಟ್ ಅನ್ನೋದು ಬರ್ತೈತೆ ಫ್ರೆಂಡ್ಸ್. ನೋಡಿದ್ರಲ್ಲ, ಈ ಥರ ಬರ್ತೈತೆ. ಇದು 2 ವೈರು. ಆಮೇಲೆ 3 ವೈರ್ ಕೂಡ ಹಾಕ್ಬೋದು. ಆಮೇಲೆ ಇದು 4 ವೈರು. 4 ವೈರಿಂದ ಆದರೆ ಇಷ್ಟು ದೊಡ್ಡದು ಬರ್ತೈತೆ ಫ್ರೆಂಡ್ಸ್. ಇವಾಗ ನಮಗೆ ಮಂದಾಸನ ಹಾಕೋಕ್ಕೆ ಈ ಥರ ಮತ್ತು ಈ ಥರ ಮಂದಾಸನ ಅನ್ನೋದು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಫಸ್ಟ್ ನೋಡಿದ್ರಲ್ಲ, ಇದನ್ನು ಮತ್ತು ಹಾಕಿದ್ದು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು. ಈ ಥರ ಮ್ಯಾಲಿಂದನೇ ಇದು ಕೆಳಗಡೆಗೆ ಬರೋದು. ನೋಡಿದ್ರಲ್ಲ, ಇವೆಲ್ಲ ಈ ಥರ ಬರ್ತೈತಿ. ಇದೆಲ್ಲ ಬೇಸ್ ಅನ್ನೋದು ನಾವು ಸಪ್ರೇಟ್ ಹಾಕ್ಕೋಬೇಕು. ಮತ್ತು ಇವೆಲ್ಲ ಹಿಂಗೆ ಹಾಕಬೇಕು. ಇದನ್ನು ಇವಾಗ ನಾನು ನಿಮ್ಗೆ ತೋರಿಸ್ತಾ ಇರೋದು ಇದೇ ಅನ್ಮಾತು. ಇವಾಗ ಇಲ್ಲಿ ಜಾಸ್ಮಿನ್ ನಾಟ್ ಹಾಕಿದ್ದೀವಲ್ಲ ಇದು ಫ್ರೆಂಡ್ಸ್. ಇವಾಗ ರನ್ನಿಂಗ್ ವೈರ್ ತಗೋಬೇಕು. ನಿಮ್ಮ ಇಷ್ಟ ರನ್ನಿಂಗ್ ವೈರ್ ಯಾವುದಾದ್ರೂ ತಗೋಬೋದು. ಇವಾಗ ನಾನು ಪಿಂಕ್ ತಗೊತಾ ಇದ್ದೀನಿ. ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್, ರನ್ನಿಂಗ್ ವೈರ್ ತಗೋಬೇಕು. ನಿಮ್ಗೆ ಇಷ್ಟ ಬಂದಿರೋ ಕಲರ್ ಯಾವುದಾದ್ರೂ ಹಾಕ್ಬೋದು ಫ್ರೆಂಡ್ಸ್. ಹಿಂಗೆ ಐತಲ್ಲ, ಫಸ್ಟು ಒಂದು ಸ್ವಲ್ಪ ತೂರ್ಸೋಕ್ಕೆ ವೈರ್ನ ರನ್ನಿಂಗ್ ವೈರು ಸ್ವಲ್ಪ ಬಿಡಬೇಕು. ಬಿಟ್ಟು ಹಿಂಗೆ ಫೋಲ್ಡ್ ಮಾಡಿ ಎಲ್ಲಿಂದ ಆದರೂ ಪರವಾಗಿಲ್ಲ ಹಿಂಗೆ ಫಸ್ಟ್ ಹಿಂಗೆ ವೈರ್ನ ಹಿಂಗೆ ಫೋಲ್ಡ್ ಮಾಡಿ ರನ್ನಿಂಗ್ ವೈರಿಂಗ್ ಹಾಕಿ ಆಮೇಲೆ ಈ ವೈರ್ನ ಹಿಂಗೆ ಮ್ಯಾಲಿಟ್ಟು ಈ ವೈರಿಂಗ್ ತೂರಿಸಿ ಬಾಕ್ಸ್ ನಾಟ್ ಹಾಕಬೇಕು.
ನೋಡಿದ್ರಲ್ಲಿ ಈ ಥರ ನಾರ್ಮಲ್ ನಾಟ್. ಇವಾಗ ಎಲ್ಲ ಸುತ್ತ ಹಾಕ್ಕಂತ ಬರಬೇಕು. ಹಿಂಗೈತಲ್ಲ ಇದೇ ಥರ ಹಿಂಗೆಲ್ಲ ಹಾಕ್ಕಂತ ಬರಬೇಕು ರೌಂಡಾಗಿ. ಇದೇ ಥರ ಹಿಂಗೆ ರೌಂಡಾಗಿ ಹಾಕ್ಕಂತ ಬರಬೇಕು ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ ಹಿಂಗೆ 5 ನಾಟ್ಸ್ ಹಾಕಿನಲ್ಲ 6, 7, 8 ಈ ಥರ ಫ್ರೆಂಡ್ಸ್ ಹಿಂಗೆ ರೌಂಡಾಗಿ ಹಾಕ್ಕಂತ ಬರಬೇಕು. ಇಲ್ಲಿ ಕೂಡ ಒಂದು ನಾಟ್ ಹಾಕಿದ್ರೆ 8 ನಾಟ್ ಆಗ್ತವೆ. 1 2 3 4 5 6 7 8 ಇಲ್ಲಿಗೆ ಸ್ಟಾಪ್ ಮಾಡಬೇಕು. 8 ನಾಟ್ಸ್ ಹಾಕಿದಾವಲ್ಲ ಫ್ರೆಂಡ್ಸ್, ಹಿಂಗೆ ರೌಂಡಾಗಿ ಹಾಕ್ಕಂತ ಬಂದಿದ್ದೀವಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಸ್ವಲ್ಪ ವೈರ್ ಬಿಟ್ಟು ಇವಾಗ ಇಲ್ಲಿ ಹಿಂಗೆ ಮೇಲೆ ಹಾಕ್ಕಂತ ಹೋಗ್ಬಾರ್ದು, ಲ್ಯಾಡರ್ ನಾಟ್ ಹಾಕಬೇಕು. ಫಸ್ಟ್ ನಾವು ಇದು ರನ್ನಿಂಗ್ ವೈರ್ ಐತಲ್ಲ, ರನ್ನಿಂಗ್ ವೈರ್ನ ಲೆಫ್ಟ್ ಸೈಡ್ ಹಿಂಗೆ ಮಡ್ಚ್ಕೋಬೇಕು. ಮಡಚಿ ಈ ನಾಟಲ್ಲಿ ಈ ವೈರ್ನ ಲೂಸ್ ಮಾಡಿ ಹಿಂಗೆ ಮೇಲಕ್ಕೆ ಅನ್ಬೇಕು. ಅಂದು ಈ ರನ್ನಿಂಗ್ ವೈರ್ ಇದ್ರ ಒಳಗಡೆ ಇಟ್ಟು ಈ ವೈರ್ನ ರನ್ನಿಂಗ್ ವೈರಲ್ಲಿ ಮಾತ್ರ ಇಡಬೇಕು. ಹಿಂಗೆ ಐತಲ್ಲ, ಇವಾಗ ಟೈಟಾಗಿ ಎಳಿಬೇಕು ಫ್ರೆಂಡ್ಸ್. ಇದು ಲ್ಯಾಡರ್ ನಾಟು, ಎಲ್ಲರಿಗೂ ಗೊತ್ತಿರ್ತೈತೆ. ಪ್ರತಿ ಬ್ಯಾಗ್ಗೂ ಹಾಕ್ತಿರ್ತೀವಲ್ಲ ನಾವು, ಅದೇ ಥರ ಒಂದು ಮಾತು. ಆದರೆ ನಮಗೆ ಲೈನು ಕರೆಕ್ಟಾಗಿ ಬರೋದಕ್ಕೋಸ್ಕರ ಈ ಥರ ಹಾಕಬೇಕು. ನೋಡಿದ್ರಲ್ಲ, ಇವಾಗ ಹಾಕಿದ್ದೀವಲ್ಲ, ಇವಾಗ ಮತ್ತೆ ರನ್ನಿಂಗ್ ವೈರು ಒಳಗಡೆಯಿಂದ ತಗೋಬೇಕು. ಇದಕ್ಕೆ ಹಾಕಿದ್ದೀವಲ್ಲ, ಇದನ್ನು ಬಿಟ್ಟು ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. 2 ಲೈನ್ ಹಾಕಬೇಕು ಫ್ರೆಂಡ್ಸ್. 2 ಲೈನ್ ಹಾಕಿ ಲ್ಯಾಡರ್ ನಾಟ್ ಹಾಕಿ ಒಂದೊಂದು ಲೈನಿಗೂ ಲ್ಯಾಡರ್ ನಾಟ್ ಅನ್ನೋದು ಹಾಕ್ಕಂತ ಹೋಗಬೇಕು. ನೋಡಿದ್ರಲ್ಲ ಈ ಥರ. ಇವಾಗ ನಾವು ಇಲ್ಲಿ ಸ್ವಲ್ಪ ವೈರ್ ಬಿಟ್ಟು ಕಟ್ ಮಾಡಿದ್ದೀವಲ್ಲ, ಈ ವೈರ್ನ ಒಳಗಡೆಗೆ ತೂರಿಸ್ಬೇಕು. ಈ ಥರ 2ನೇ ಲೈನ್ ಕೂಡ ಪೂರ್ತಿ ಆಗೈತೆ ಫ್ರೆಂಡ್ಸ್. ನೋಡಿದ್ರಲ್ಲ, ಹಿಂಗೆ ಫಸ್ಟ್ ಲೈನ್ ಹಾಕಿ ಲ್ಯಾಡರ್ ನಾಟ್ ಹಾಕಿದ್ದೀವಲ್ಲ, ಮತ್ತಿದು ಸೆಕೆಂಡ್ ಲೈನ್ ಕೂಡ ಈ ಥರ ಹಾಕ್ಕಂತ ಬಂದಿದ್ದೀವಲ್ಲ, ಇಲ್ಲಿ ಗ್ಯಾಪ್ ಐತಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿ ಮತ್ತೆ ಇಲ್ಲಿ ಕೂಡ ಲ್ಯಾಡರ್ ನಾಟ್ ಹಾಕಬೇಕು. ಅಂದರೆ ಇದು 2ನೇ ಲೈನ್ ಐತಲ್ಲ. ಇವಾಗ ರನ್ನಿಂಗ್ ವೈರ್ ಹಿಂದಕ್ಕೆ ಮಡಚಿ ಲೆಫ್ಟ್ ಸೈಡು ಇದರಲ್ಲಿಟ್ಟು ಈ ವೈರ್ ಇದ್ರಾಗಿಂದ ತೂರಿಸಿ ಟೈಟಾಗಿ ಎಳಿಬೇಕು. ಹಿಂಗೆ ರನ್ನಿಂಗ್ ವೈರ್ನ ಕೂಡ ಒಳಗಡೆಗೆ ಹಿಂಗೆ ಎಳಿಬೇಕು ಫ್ರೆಂಡ್ಸ್. ರನ್ನಿಂಗ್ ವೈರ್ ಇವಾಗ ಕಟ್ ಮಾಡಬಾರ್ದು. ಇವು ಎರಡೇ ಲೈನ್ ಹಾಕಬೇಕು ಫಸ್ಟು. ಇವಾಗ ನಾವು ಮತ್ತೆ ಬೇರೆ ವೈರು ತಗೋಬೇಕು. ಇವಾಗ ನಾನು 4 ಫೀಟ್ ತಗೊಂಡಿದ್ದೀನಿ ಫ್ರೆಂಡ್ಸ್ ವೈರು. ಒಂದೊಂದು ವೈರು 4 ಫೀಟು, 4 ವೈರ್ ತಗೋಬೇಕು. ಇವಾಗ ಫಸ್ಟ್ ವೈರ್ ತಗೊತಾ ಇದ್ದೀನಿ. ಫಸ್ಟ್ ವೈರ್ ತಗೊಂಡು ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಹಿಂಗೆ ಫೋಲ್ಡ್ ಮಾಡ್ಕೊಂಡು ಹಿಂಗೆ ಇದಾವಲ್ಲ, 2 ವೈರ್ ತಗೊಂಡು ಹಿಂಗೆ ಬಿಡಿ ಬಿಡಿಯಾಗಿ ಇದನ್ನು ವೈರ್ನ ಜಾಯಿಂಟ್ ಮಾಡಬೇಕು. ಇವಾಗ ಫಸ್ಟ್ ಇವೆರಡು ಇದಾವಲ್ಲ ವೈರ್, ಇವೆರಡು ವೈರ್ಗೆ ಈ ವೈರಿಂಗ್ ಹಾಕಿ ಈ ವೈರಿಂಗ್ ಇಟ್ಟು ಮೇಲಕ್ಕೆ ಇದನ್ನು ಹಿಂಗೆ ಟೈಟಾಗಿ ಎಳಿಬೇಕು. ಇನ್ನೊಂದು ನಾಟ್ ಕೂಡ ಹಾಕಬೇಕು. ನೋಡಿದ್ರಲ್ಲ ಈ ಥರ. ಮತ್ತು ಇನ್ನೂ 2 ವೈರ್ ತಗೋಬೇಕು. 2 ವೈರ್ ತಗೊಂಡು ಮತ್ತೆ ಕಟ್ ಮಾಡಿರೋ ಪೀಸ್ ಐತಲ್ಲ 4 ಫೀಟದು, ಅದು ಕೂಡ ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ತಗೊಂಡು ಮತ್ತೆ 2 ನಾಟ್ಗೆ ಜಾಯಿಂಟ್ ಮಾಡಬೇಕು. ಇದೇ ಥರ ಇನ್ನು ಮಿಕ್ಕಿರೋ 2 ವೈರ್ ಕೂಡ ಜಾಯಿಂಟ್ ಮಾಡಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ, ಇನ್ನು ಮಿಕ್ಕಿರೋ 2 ನಾಟಿಗೂ ಇನ್ನು 2 ವೈರು ಜಾಯಿಂಟ್ ಮಾಡಬೇಕು. ಹಿಂಗೆಲ್ಲ 4 ಸೈಡ್ ಹಿಂಗೆ ಹಾಕಿದ್ದೀವಲ್ಲ ಫ್ರೆಂಡ್ಸ್. ಇವಾಗ ನಾವಿಲ್ಲಿ ರನ್ನಿಂಗ್ ವೈರ್ ಒಳಗಡೆ ಹಂಗೆ ಬಿಟ್ಟಿದ್ದೀವಲ್ಲ, ತಗೋಬೇಕು. ಒಳಗಡೆಯಿಂದ ಎಲ್ಲಿಂದ ಬರ್ತೈತೋ ಅಲ್ಲಿಂದ ಹಿಂಗೆ ತಗೋಬೇಕು. ಹಿಂಗೆ ತಗೊಂಡು ಇವಾಗ ಇವೆಲ್ಲ ವೈರ್ಗಳೆಲ್ಲ ಇದಾವಲ್ಲ, ಅವಕ್ಕೆಲ್ಲ ನಾಟ್ ಹಾಕ್ಕಂತ ಬರಬೇಕು. ಬಾಕ್ಸ್ ನಾಟು ಹಿಂಗೈತಲ್ಲ, ಹಿಂಗೆ ತಗೊಂಡು ಎಲ್ಲ ರೌಂಡಾಗಿ ಇವಾಗ ಮತ್ತೆ 2 ಲೈನ್ ಹಾಕಬೇಕು. ಈ ಥರ ಒಂದು ವೈರ್ ಕೂಡ ಬಿಡಲಾರ್ದಂಗೆ ಹಾಕ್ಕಂತ ಬರಬೇಕು.
ಐತಲ್ಲ ಈ ವೈರು. ನೋಡಿದ್ರಲ್ಲ ಹಿಂಗೆ ಎಲ್ಲ ವೈರಿಂಗ್ ಇದಾವಲ್ಲ ಫ್ರೆಂಡ್ಸ್, ಇವೆಲ್ಲ ಅವಕ್ಕೆ ಹಾಕ್ಕಂತ ಬರಬೇಕು. ಇಲ್ಲಿದಾವಲ್ಲ ಮಧ್ಯದಲ್ಲಿ ಇವಕ್ಕೆ ಕೂಡ ಹಾಕ್ಕಂತ ಬರಬೇಕು. ಈ ಥರ ಒಂದು ರೌಂಡ್ ಎಲ್ಲ ಪೂರ್ತಿಯಾಗಿ ಹಾಕಂತ ಬಂದಿದ್ದೀನಿ ಫ್ರೆಂಡ್ಸ್. ಇವಾಗ ಸೆಕೆಂಡ್ ಲೈನ್ ಕೂಡ ಹಾಕಿ ತೋರಿಸ್ತೀನಿ ನಿಮಗೆ. ಈ ಥರ 2 ಲೈನ್ ಹಾಕಿ ರನ್ನಿಂಗ್ ವೈರ್ ಕಟ್ ಮಾಡಬಾರ್ದು ಫ್ರೆಂಡ್ಸ್, ಹಂಗೆ ಇರಬೇಕು. ಒಂದೊಂದು ಲೈನ್ಗೂ ಲ್ಯಾಡರ್ ನಾಟ್ ಹಾಕಿ 2ನೇ ಲೈನ್ ಕೂಡ ಲ್ಯಾಡರ್ ನಾಟ್ ಹಾಕಿ ಬಿಡಬೇಕು. ಈಗ ರನ್ನಿಂಗ್ ವೈರ್ ನೋಡ್ತಾ ಇದ್ರಲ್ಲ ಹಂಗೆ ಐತೆ, ಇದನ್ನು ಕಟ್ ಮಾಡಬಾರ್ದು, ಲಾಸ್ಟ್ವರೆಗೂ ಹಂಗೆ ಇರಬೇಕು ರನ್ನಿಂಗ್ ವೈರು. ಇವಾಗ ಮತ್ತೆ 4 ವೈರ್ ಕಟ್ ಮಾಡ್ಕೋಬೇಕು. ಒಂದೊಂದು ವೈರು 4 ಫೀಟ್ ಕಟ್ ಮಾಡ್ಕೋಬೇಕು, 3 ಫೀಟ್ ಕಟ್ ಮಾಡಬೇಕು. ಫಸ್ಟ್ ಒಂದೇ ಇದು 10 ಫೀಟ್ ಕಟ್ ಮಾಡಿದ್ದೀವಿ, ಇದು 4, ಇವಾಗ 3 ಫೀಟ್ ಕಟ್ ಮಾಡಬೇಕು. ಹಾಗೆ 4 ವೈರ್ಸ್ ತಗೋಬೇಕು. ಇವಾಗ ಫಸ್ಟು 1 ವೈರ್ ತಗೊಂಡು ಇಲ್ಲಿ ಐತಲ್ಲ ಎಲ್ಲಂದ್ರಲ್ಲಿ ತೂರಿಸ್ಬಾರ್ದು, ಇಲ್ಲಿ ಹಾಕ್ಬಾರ್ದು, ಕರೆಕ್ಟಾಗಿ ಇಲ್ಲಿ ಜಾಯಿಂಟ್ ಮಾಡಿದ್ದೀವಲ್ಲ ಫಸ್ಟ್ ಸ್ಟಾರ್ಟಿಂಗು ಇವೆರಡು ಇದಾವಲ್ಲ, ಇಲ್ಲಿ ಗ್ಯಾಪ್ ಐತೆ ನೋಡ್ತಾ ಇದ್ರಲ್ಲ, ಈ 4 ವೈರ್ಸ್ ಇದಾವಲ್ಲ ಫ್ರೆಂಡ್ಸ್, ಅದಕ್ಕೆ ಮಾತ್ರನೇ ನಾವು ವೈರ್ ತೋರಿಸ್ಬೇಕು, ಅಂದರೆ ನಾಟ್ ಹಾಕಬೇಕು. ಸ್ಟಾರ್ಟಿಂಗು ಇಲ್ಲಿದಾವಲ್ಲ ಈ ನಾಟಲ್ಲಿ 4 ನಾಟ್ ಬಂದಿದ್ದಾವಲ್ಲ ಆ ಕಡೆ ಈ ಕಡೆ ಬಿಡಬೇಕು. ಈ 2 ಇದಾವಲ್ಲ ನಾಟು ಕರೆಕ್ಟಾಗಿ ಇಲ್ಲಿ ಮಾತ್ರನೇ ಹಾಕಬೇಕು. ನೋಡಿದ್ರಲ್ಲ, ಇಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗ್ತೈತೆ. ಫಸ್ಟ್ ಲೈನಲ್ಲಿ ಎಲ್ಲಾದರೆ ನಾವು ಜಾಯಿಂಟ್ ಮಾಡಿದ್ದೀವೋ ಅಂದರೆ ಇದು ನಾಟಲ್ಲಿ ನಾವು 4 2 ವೈರೆಲ್ಲ ಹಿಂಗೆ ಜಾಯಿಂಟ್ ಮಾಡಿದ್ದೀವಲ್ಲ, ಇವೆಲ್ಲ 2 ಬಂದಿದ್ದಾವಲ್ಲ ಅದಕ್ಕೆ ಮಾತ್ರನೇ ಹಾಕಬೇಕು. ನೋಡಿದ್ರಲ್ಲ, ಯಾಕಂದರೆ ಇವು ವೈರ್ಗಳು ಉದ್ದ ಅನ್ನೋದು ಇರ್ತಾವನ್ ಮತ್ತು ಇವು ಬರ್ತಾವನ್ ಮತ್ತು ಸ್ತಂಭಗಳು ಇವು 4 ಬರ್ತಾವಲ್ಲ, ಅದಕ್ಕೋಸ್ಕರ ಕರೆಕ್ಟಾಗಿ ನಾವು ತಗೋಬೇಕು. ಇಲ್ಲಿ ಎಲ್ಲೇ ಇದಾವೋ ಕರೆಕ್ಟಾಗಿ 2 ನಾಟಿಗೆ ಮಾತ್ರನೇ ಈ ನಾಟ್ ಹಾಕಬೇಕು. ನೋಡಿದ್ರಲ್ಲ, ಇದು ಫಸ್ಟ್ ವೈರ್. ಆಮೇಲೆ ಇಲ್ಲಿ ಐತಲ್ಲ ಫ್ರೆಂಡ್ಸ್, ಇಲ್ಲಿದಾವಲ್ಲ ಇವೆರಡಕ್ಕೆ ಕರೆಕ್ಟಾಗಿ ಮಧ್ಯದಲ್ಲಿ ಇವೆರಡಕ್ಕೆ ಕರೆಕ್ಟಾಗಿ ನೋಡ್ಕೊಂಡು ಇಲ್ಲಿ ಇದಕ್ಕೆ ಮಾತ್ರನೇ ನಾವು ಜಾಯಿಂಟ್ ಮಾಡಬೇಕು. ಮತ್ತು ಇನ್ನೊಂದು ವೈರ್ ಕೂಡ ಸೆಕೆಂಡ್ ವೈರ್ ಕೂಡ ಕರೆಕ್ಟಾಗಿ ಹಿಂಗೆ ಫೋಲ್ಡ್ ಮಾಡಿ ತಗೋಬೇಕು. ನೋಡಿರಲ್ಲ, ಮತ್ತು ಇಲ್ಲಿ ಬಿಟ್ಟು ಈ ಕಡೆ ತಗೋಬಾರ್ದು, ವೈರ್ ಅನ್ನೋದು ಕಮ್ಮಿ ಬರ್ತೈತೆ. ಇಲ್ಲಿ ಮಾತ್ರನೇ ಇವು ನಾವು ಜಾಸ್ತಿ ಕಟ್ ಮಾಡಿರೋವಲ್ಲ ಇವು ಕರೆಕ್ಟಾಗಿ ಬರ್ತೈತೆ. ಇಲ್ಲಿ ಕೂಡ ಇದಕ್ಕೆ 2ನೇ ವೈರ್ ಕೂಡ ಜಾಯಿಂಟ್ ಮಾಡಬೇಕು. ಇದೇ ಥರ ಇನ್ನೂ 2 ವೈರ್ ಇದಾವಲ್ಲ ಅವು ಕೂಡ ಹಿಂಗೆ ಜಾಯಿಂಟ್ ಮಾಡಬೇಕು. ನಾನು ಇವು ಕೂಡ ಜಾಯಿಂಟ್ ಮಾಡಿ ತೋರಿಸ್ತೀನಿ ನಿಮಗೆ. ಇವಾಗ ಇಲ್ಲಿ 4 ವೈರು ಜಾಯಿಂಟ್ ಮಾಡಿದ್ದೀವಲ್ಲ ಫ್ರೆಂಡ್ಸ್, ಇವಾಗ ಇಲ್ಲಿ ಮಧ್ಯದಲ್ಲಿ ನೋಡಿರಲ್ಲ ಇವೆ ನಾಟುಗಳಿಗೆ 2 ವೈರ್ ಇದಾವಲ್ಲ ಇವೆರಡು ಸೇರಿಸಿ ಒಂದು ನಾಟ್ ಹಾಕಬೇಕು. ಫಸ್ಟ್ ಲೈನಲ್ಲಿ ಮಾತ್ರ ಬರಲ್ಲ, ಆಮೇಲೇ ಬರೋದು ಹಿಂಗೆಲ್ಲ. ಇವಾಗ ಹೆಚ್ಚಾಗ್ತಾ ಬರ್ತಾವೆ ಮತ್ತು ವೈರ್ಗಳು. ನೋಡ್ರಲ್ಲ, ಇಲ್ಲೊಂದು ನಾಟ್ ಹಾಕಿದ್ದೀವಲ್ಲ, ಮತ್ತು ಗ್ಯಾಪ್ ಗೊತ್ತಾಗ್ತೈತಲ್ಲ, ಇಲ್ಲಿ ಕೂಡ ಒಂದು ನಾಟ್ ಹಾಕಬೇಕು. ಇದೇ ಥರ ಇವು 4 ನಾಟ್ ಬರ್ತವೆ. ಮತ್ತು ಹಿಂಗೆ ಮತ್ತು ಇಲ್ಲಿ ಕೂಡ ಇದೇ ಥರ ಹಾಕಬೇಕು. ಫಸ್ಟ್ ಇವು ನಾವು ವೈರ್ಗಳು ಜಾಯಿಂಟ್ ಮಾಡ್ಕೊಂಡ್ಮೇಲೆ ಇವು ಹಾಕಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಹಾಕಿದ್ಮೇಲೆ ಇವಾಗೆಲ್ಲ ಹಾಕಿದ್ದೀವಲ್ಲ, ಇವಾಗ ರನ್ನಿಂಗ್ ವೈರ್ ಒಳಗಡೆ ಇರ್ತೈತಲ್ಲ ಅದನ್ನು ತಗೋಬೇಕು. ರನ್ನಿಂಗ್ ವೈರು ಕಟ್ ಮಾಡಲೇಬಾರ್ದು, ಲಾಸ್ಟ್ವರೆಗೂ ಹಂಗೆ ಇರಬೇಕು. ಇವಾಗ ಮತ್ತೆ ರನ್ನಿಂಗ್ ವೈರಿಂಗ್ ತಗೊಂಡು ಅವಾಗೆ ನೋಡಿದ್ರಲ್ಲ ಒಳಗಡೆಯಿಂದ ಹಿಂಗೆ ಬಂದಿರ್ತೈತೆ, ಇಲ್ಲಿ ಗೊತ್ತಾಗ್ತೈತೆ ನಿಮಗೆ. ನೋಡಿದ್ರಲ್ಲ ಈ ಥರ ಬರ್ತೈತೆ. ಇವಾಗ ಮತ್ತೆ ರನ್ನಿಂಗ್ ವೈರ್ನ ಇಲ್ಲಿಂದ ತಗೊಂಡು ಮತ್ತೆ ನಾಟ್ ಹಾಕಬೇಕು. ಇವಾಗ ಈ ವೈರ್ ಎಲ್ಲ ಇದಾವಲ್ಲ ಅವೆಲ್ಲ ಮತ್ತೆ ಜಾಯಿಂಟ್ ಮಾಡ್ಕೊತ ಬರಬೇಕು.
ಹಿಂಗೆ ಇವು ಕೂಡ ಅಷ್ಟೇ. ಇವಾಗ ಮತ್ತೆ 2 ರೌಂಡ್ ಹಾಕ್ಬೇಕು ಫ್ರೆಂಡ್ಸ್. ಈ ರೌಂಡ್ ಹಾಕಿ ಲ್ಯಾಡರ್ ನಾಟ್ ಹಾಕಿ ಮತ್ತೆ ಇನ್ನೊಂದು ರೌಂಡ್ ತಗೊಂಡು ಮತ್ತೆ ಲ್ಯಾಡರ್ ನಾಟ್ ಹಾಕಿ ಬಿಡಬೇಕು. ನೋಡಿದ್ರಲ್ಲ, ಈ ವೈರು ಇದರಲ್ಲಿ 2 ವೈರು, ಇದರಲ್ಲಿ 4 ವೈರ್ ಇದಾವಲ್ಲ, ಇವೆಲ್ಲ ಜಾಯಿಂಟ್ ಮಾಡಬೇಕು. ಇಲ್ಲಿ ಹೆಂಗಾರು ಹಾಕಿದ್ದೀವೋ ಇಲ್ಲಿ ಕೂಡ ಅದೇ ಥರನೇ ರೌಂಡಾಗಿ ಹಾಕಂತ ಬರಬೇಕು. ಗೈತಲ್ಲ, ಇದೇ ಥರನೇ ಹಾಕ್ಕಂತ ಬರಬೇಕು. ಸ್ವಲ್ಪ ಟೈಟಾಗಿ ಹಾಕ್ಕಂತ ಬರ್ರಿ. ನೋಡಿದ್ರಲ್ಲ, ಈ ನಾಟಲ್ಲಿ 4 ವೈರ್ ಇದ್ವಲ್ಲ, 4 ಹಾಕಿದ್ವಿ. ಮತ್ತು ಈ ನಾಟು ಒಂದೇ ಅಲ್ಲ, ಇದರಲ್ಲಿ 2 ವೈರು, ಇದರಲ್ಲಿ 4 ವೈರು. ಇದೇ ಥರ ರೌಂಡಾಗಿ ಹಾಕ್ಕಂತ ಬಂದು ಇಲ್ಲಿಗೆ ಬಂದು ಲ್ಯಾಡರ್ ನಾಟ್ ಹಾಕಿ ಇನ್ನೊಂದು ಲೈನ್ ಹಾಕಿ ಲ್ಯಾಡರ್ ನಾಟ್ ಹಾಕಿ ತೋರಿಸ್ತೀನಿ ನಿಮಗೆ. ಈ ಥರ ಹಾಕಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ, ಫಸ್ಟ್ ಇಲ್ಲಿ ನಾವು ಜಾಸ್ಮಿನ್ ನಾಟ್ ಹಾಕಿದ್ದೀವಲ್ಲ 4 ವೈರ್ಸ್ ತಗೊಂಡು, ಇವಾಗ ಇಲ್ಲಿಂದ ರನ್ನಿಂಗ್ ವೈರ್ ತಗೊಂಡು 2 ರೌಂಡು ಒಂದೊಂದು ಲೈನ್ಗೂ ಲ್ಯಾಡರ್ ನಾಟ್ ಹಾಕಿ 2 ಲೈನ್ ಹಾಕಬೇಕು. ರನ್ನಿಂಗ್ ವೈರ್ ಕಟ್ ಮಾಡಬಾರ್ದು, ಹಂಗೆ ಇರಬೇಕು ಫ್ರೆಂಡ್ಸ್. ಆಮೇಲೆ 4 ಫೀಟ್ ತಗೋಬೇಕು, ಅಂದರೆ 4 ಸ್ಕೇಲ್ ತಗೊಂಡು 4 ವೈರ್ಸೇ ತಗೋಬೇಕು. 4 ವೈರ್ಸು ಇಲ್ಲಿದಾವಲ್ಲ, 2 ಜಾಯಿಂಟ್ ಮಾಡ್ಕೊತ ಬರಬೇಕು. 2 ನಾಟ್ ಹಾಕಬೇಕು. ನೋಡಿದ್ರಲ್ಲ, 4 ಕಡೆನೂ ಹಾಕಿದಿರಲ್ಲ. ಹಾಕಿದ್ಮೇಲೆ ಮತ್ತೆ ರನ್ನಿಂಗ್ ವೈರ್ ಒಳಗಡೆ ಹಂಗೆ ಇರ್ತೈತಲ್ಲ, ಕಟ್ ಮಾಡಿರಲ್ಲ, ಅಲ್ಲಿಂದ ಮತ್ತೆ ಒಂದು ಲೈನ್ ಹಾಕಿ ಲ್ಯಾಡರ್ ನಾಟ್ ಹಾಕಿ ಮತ್ತೆ ಇನ್ನೊಂದು ಲೈನ್ ಹಾಕಬೇಕು. ಆಮೇಲೆ ಇಲ್ಲಿ 3 ಫೀಟ್ ವೈರ್ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇವು ಅಷ್ಟೇ, ಮತ್ತೆ 4 ವೈರ್ ಕಟ್ ಮಾಡ್ಕೋಬೇಕು. ಕರೆಕ್ಟಾಗಿ ಇಲ್ಲಿ ಜಾಯಿಂಟ್ ಮಾಡಿದ್ದೀವಲ್ಲ ಕೆಳಗಡೆ, ಇದನ್ನು ನೋಡ್ಕೊಂಡು ಕರೆಕ್ಟಾಗಿ ಅಲ್ಲೇ ಜಾಯಿಂಟ್ ಮಾಡಬೇಕು. 1 ನಾಟ್ ಹಾಕಿ 2 ನಾಟ್ ಹಿಂಗೆ ಹಾಕಬೇಕು. ಮತ್ತು ಇಲ್ಲಿ 4 ಸೈಡೂ ಹಾಕಿದ್ಮೇಲೆ ಇಲ್ಲಿ 2 ನಾಟ್ ಮಿಗಿಲ್ತವಲ್ಲ, ಮಧ್ಯದಲ್ಲಿ 1 ನಾಟ್ ಹಾಕಬೇಕು. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗ್ತೈತೆ. ನೋಡಿದ್ರಲ್ಲ, ಇಲ್ಲಿ ಕರೆಕ್ಟಾಗಿ, ಅಂದರೆ ಇಲ್ಲಿ ಕರೆಕ್ಟಾಗಿ ಬಿಟ್ಟು ಇಲ್ಲಿ ಪಕ್ಕಿಗೆ ಮಾತ್ರ ಜಾಯಿಂಟ್ ಮಾಡಬಾರ್ದು ವೈರ್ನ. ಇದೇನು ಮತ್ತು ಕರೆಕ್ಟಾಗಿ ಬರಬೇಕಾಗಿರೋದು ಲೈನು. ಇಲ್ಲಿ ಎಲ್ಲಿಯಾದರೂ ಜಾಯಿಂಟ್ ಮಾಡಿದೀವೋ ಅಲ್ಲಿ ಮಾತ್ರ 4 ಕಡೆನೂ ನೋಡಿದ್ರಲ್ಲ, ಈ ಥರ 4 ಕಡೆ ಜಾಯಿಂಟ್ ಮಾಡಬೇಕು. ಆಮೇಲೆ 2 ನಾಟ್ ಮಧ್ಯದಲ್ಲಿ ಉಳಿತವೆ, ಅವು 2 ಸೇರಿಸಿ 1 ನಾಟ್ ಹಾಕಬೇಕು. ಸುಮ್ಮನೆ ಹಾಕಬೇಕು ಇವು ನಾಟುಗಳು. ಹಾಕಿದ್ಮೇಲೆ ಈ ಲೈನ್ ಹಾಕಿದ್ಮೇಲೆ ಮತ್ತೆ ಲ್ಯಾಡರ್ ನಾಟ್ ತಗೊಂಡು ರನ್ನಿಂಗ್ ವೈರ್ ತಗೊಂಡು ಮತ್ತೆ 2 ಲೈನ್ ಹಾಕಿದ್ಮೇಲೆ ಮತ್ತಿಲ್ಲಿ ನೋಡಿದ್ರಲ್ಲ, ಇಲ್ಲಿ 4 ಫೀಟ್ ತಗೋಬೇಕು, ಇಲ್ಲಿ 3 ಫೀಟು, ಇಲ್ಲಿ 2 ಫೀಟ್ ತಗೋಬೇಕು ಫ್ರೆಂಡ್ಸ್. 4 ವೈರ್ಸ್ ತಗೋಬೇಕು. ಇವು ಕೂಡ 4 ವೈರ್ಸ್ ತಗೊಂಡ್ಮೇಲೆ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕರೆಕ್ಟಾಗಿ ಇಲ್ಲಿ ಮಧ್ಯದಲ್ಲಿ ಇಲ್ಲೇ ಇದಾವಲ್ಲ, ಇದಕ್ಕೆ ಜಾಯಿಂಟ್ ಮಾಡಬೇಕು. ಹಿಂಗೆ 1 2 3 4 ಕಡೆನೂ ನಾನು ಜಾಯಿಂಟ್ ಮಾಡಿದ್ದೀನಿ. ಇವಾಗ ಒಳಗಡೆ ರನ್ನಿಂಗ್ ವೈರ್ ಹಂಗೆ ಇರ್ತೈತೆ ಫ್ರೆಂಡ್ಸ್. ಇವಾಗ ಹಿಂಗೆ ಜಾಯಿಂಟ್ ಮಾಡಿದ್ಮೇಲೆ ಇಲ್ಲಿ ನೋಡಿದ್ರಲ್ಲ, ಫಸ್ಟ್ 1 ನಾಟ್ ಬಂದೈತೆ, ಆಮೇಲೆ ಇಲ್ಲಿ 4 ನಾಟ್ ಬಂದಿದ್ದಾವೆ. ನೋಡ್ತಾ ಇದ್ರಲ್ಲ, 2 ಸೇರಿಸಿ ಇವಾಗ 1 ನಾಟ್ ಹಾಕಬೇಕು. ಅಂದರೆ ಇವು ಜಾಯಿಂಟ್ ಮಾಡಿದ್ಮೇಲೆ ಈ ನಾಟುಗಳು ಹಾಕ್ಕೋಬೇಕು. ನೋಡಿದ್ರಲ್ಲ, ಇಲ್ಲೊಂದು ನಾಟು ಹಾಕ್ಕೋಬೇಕು. ಈ ಥರ ಸುತ್ತಾನು ಹಿಂಗೆ ಹಾಕ್ಕೋಬೇಕು. ಇಲ್ಲಿ ಐತಲ್ಲ, ಇಲ್ಲಿ ಕೂಡ 1 ನಾಟ್ ಹಾಕಬೇಕು. ಈ ಥರ ನಾತು ಹಿಂಗೆ ಇಲ್ಲಿ ಹಾಕಿದ್ದೀವಲ್ಲ, ಮತ್ತು ಇಲ್ಲಿ 2 ನಾಟ್ ಹಾಕಬೇಕು. ಮತ್ತಿಲ್ಲಿ 2 ನಾಟು, ಮತ್ತಿಲ್ಲಿ 2 ನಾಟು, ಹಿಂಗೆ 4 ಕಡೆನೂ ಹಾಕಬೇಕು. ಹಾಕಿ ನಾನು ನಿಮಗೆ ತೋರಿಸ್ತೀನಿ. ಈ ಥರ ನಾನು 4 ಕಡೆನೂ ಹಿಂಗೆ 2 ನಾಟ್ ಹಾಕಿದ್ದೀನಿ ಫ್ರೆಂಡ್ಸ್. ಫಸ್ಟ್ 1 ನಾಟ್ ಬರ್ತೈತೆ, ಆಮೇಲೆ 2 ನಾಟ್ ಬರ್ತವೆ. ಇವು ಜಾಯಿಂಟ್ ಮಾಡಿರೋ ವೈರ್ಗಳು. ಇಲ್ಲಿ 4 ಫೀಟು, ಇಲ್ಲಿ 3 ಫೀಟ್ ಕಟ್ ಮಾಡ್ಕೋಬೇಕು. ಆಮೇಲೆ 4 ವೈರು 2 ಫೀಟ್ ಆದರೆ ಕರೆಕ್ಟಾಗಿ ಸರೋಗ್ತೈತೆ ಫ್ರೆಂಡ್ಸ್. ಫಸ್ಟ್ ಇಲ್ಲಿ ನಾವು 10 ಸ್ಕೇಲ್ ತಗೊಂಡಿದ್ದೀವಲ್ಲ, ಆಮೇಲೆ 4, ಆಮೇಲೆ 3, ಇಲ್ಲಿ 2 ತಗೋಬೇಕು. ಇವಾಗ ಆಗೋಯ್ತಲ್ಲ, ಇವೆಲ್ಲ ಹಾಕಿ ಜಾಯಿಂಟ್ ಮಾಡಿದ್ಮೇಲೆ ರನ್ನಿಂಗ್ ವೈರ್ ಒಳಗಡೆ ಇರ್ತೈತಲ್ಲ ಫ್ರೆಂಡ್ಸ್, ಹಿಂಗಿರ್ತೈತಲ್ಲ, ಇಲ್ಲಿ ನೋಡ್ತಾ ಇದ್ದೀರಾ, ಕಾಣಿಸ್ತೈತಲ್ಲ, ಲ್ಯಾಡರ್ ನಾಟ್ ಹಾಕ್ಕಂತ ಬಂದಿದ್ದೀವಲ್ಲ, ರನ್ನಿಂಗ್ ವೈರ್ನ ಕಟ್ ಮಾಡಿಲ್ಲ. ಇವಾಗ ಮತ್ತೆ ರನ್ನಿಂಗ್ ವೈರ್ ಈ ಥರ ತಗೋಬೇಕು. ಒಳಗಡೆಯಿಂದ ತಗೊಂಡು ಮತ್ತೆ ಹಾಕ್ಕಂತ ಹೋಗಬೇಕು. ಹಿಂಗೈತಲ್ಲ, ಮತ್ತು ಇಲ್ಲಿಂದ 2 ಲೈನ್ ಹಾಕ್ಕಂತ ಬರಬೇಕು. ಸುಂದರಮ್ಮ
ನೋಡ್ತಾ ಇದ್ದೀರಲ್ಲ ಈ ಥರ ಹಾಕಬೇಕು. ಈ ವೈರ್ಗಳಿದಾವಲ್ಲ ಒಂದೊಂದು ನಾಟಲ್ಲಿ ಎರಡೆರಡು ವೈರು ಇವೆಲ್ಲ ಜಾಯಿಂಟ್ ಮಾಡ್ಕೊಂತ ರೌಂಡಾಗಿ ಹಾಕ್ಕಂತ ಬರಬೇಕು ಫ್ರೆಂಡ್ಸ್. ಇಲ್ಲಿ ಹೆಂಗಾದ್ರೂ ಹಾಕಿದ್ದೀವೋ ಫಸ್ಟ್ಲಿಂದ ಸ್ಟಾರ್ಟ್ ಆದಾಗಲಿಂದ ಹೆಂಗೆ ಹಾಕ್ಕಂತ ಬಂದಿದ್ದೀವೋ ಅದೇ ಥರನೇ ಸೇಮು. ಏನಂದರೆ ವೈರ್ ಮಾತ್ರ ಕಮ್ಮಿ ಕಮ್ಮಿ ತಗೊಂತ ಹಾಕ್ಕಂತ ಹೋಗ್ಬೇಕು. ನೋಡಿದ್ರಲ್ಲ ಇವಾಗ ಈ ನಾಟಲ್ಲಿ ಹಿಂಗೆ 2 ನಾಟ್ ಹಾಕಿದ್ದೀವಲ್ಲ, ಇದರಲ್ಲಿ 2 ವೈರು ಇದರಲ್ಲಿ 2 ವೈರು ಇದೇ ಥರ ರೌಂಡಾಗಿ ಹಾಕ್ಕಂತ ಬರಬೇಕು ಫ್ರೆಂಡ್ಸ್. ಒಂದು ಲೈನ್ ಹಾಕಿ ಲ್ಯಾಡರ್ ನಾಟ್ ಹಾಕಿ ಮತ್ತು ಇನ್ನೂ ಒಂದು ಲೈನ್ ಹಾಕಿ ಲ್ಯಾಡರ್ ನಾಟ್ ಹಾಕಿ ಬಿಡಬೇಕು. ನೋಡಿದ್ರಲ್ಲ ಸೇಮ್ ಇಲ್ಲೆಲ್ಲ ಹೆಂಗೆ ಹಾಕ್ಕಂತ ಬಂದಿದ್ದೀವೋ ಅದೇ ಥರನೇ, ಏನು ಚೇಂಜ್ ಅನ್ನೋದೇನಿಲ್ಲ. ಈ ಥರ ಫ್ರೆಂಡ್ಸ್, ಅರ್ಥ ಆಯ್ತಲ್ಲ? ಇವೆಲ್ಲ ವೈರ್ನ ಒಂದೊಂದು ವೈರು ಬಿಡಲಾರ್ದಂಗೆ ಎಲ್ಲ ಹಾಕ್ಕಂತ ಬರಬೇಕು. ಹೈಟ್ ಅನ್ನೋದು ಇವಾಗ ಅಗಲ ಅನ್ನೋದು ಬರ್ತೈತೆ. ಇಲ್ಲಿ ನೋಡಿದ್ರಲ್ಲ ಎಷ್ಟು ಸಣ್ಣಕ್ಕೈತೆ, ಅಗಲ ಬಂದೈತೆ ಮತ್ತು ಇನ್ನು ಅಗಲ ಬಂದೈತೆ. ಇದೇ ಥರನೇ ಹಾಕ್ಕಂತ ಬರಬೇಕು. ಇಲ್ಲಿ ನೋಡಿದ್ರಲ್ಲ ಇಲ್ಲಿವರೆಗೆ ಹಾಕಿದ್ದೀನಿ ನಾನು. ಇವೆಲ್ಲ ವೈರ್ಗಳೆಲ್ಲ ಸೇರಿಸಿ ಈ ರೌಂಡೆಲ್ಲ ಹಾಕಿ ಲ್ಯಾಡರ್ ನಾಟ್ ಹಾಕಿ ಮತ್ತು ಇನ್ನೊಂದು ಲೈನ್ ಹಾಕಿ ಲ್ಯಾಡರ್ ನಾಟ್ ಹಾಕಿ ತೋರಿಸ್ತೀನಿ. ನಿಮಗೆ ಇನ್ನೊಂದು ಸರಿ ತೋರಿಸೋಣ ಅಂತ ತೋರಿಸ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ರನ್ನಿಂಗ್ ವೈರ್ ಒಳಗಡೆಯಿಂದ ತಗೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಿ ರೌಂಡಾಗಿ ಹಾಕ್ಕಂತ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವೋ ಅಲ್ಲಿವರೆಗೂ ಬಂದಿದ್ದೀವಲ್ಲ, ಇಲ್ಲಿ ಲ್ಯಾಡರ್ ನಾಟ್ ಹಾಕಿ ಮತ್ತು ಇನ್ನೊಂದು ರೌಂಡ್ ಹಾಕಿ ಲ್ಯಾಡರ್ ನಾಟ್ ಹಾಕಬೇಕು. ನಾನು ಹಾಕಿ ತೋರಿಸ್ತೀನಿ. ನೋಡ್ತಾ ಇದ್ರಲ್ಲ ಈ ಥರ ಸೇಮ್ ಇಲ್ಲೆಲ್ಲ ಹೆಂಗೆ ಹಾಕ್ಕಂತ ಬಂದಿದ್ದೀವೋ ಅದೇ ಥರನೇ ಇನ್ನೊಂದು ಸರಿ ತೋರಿಸೋಮಂತ ನಿಮಗೋಸ್ಕರ ಮತ್ತೆ ತೋರಿಸ್ತಾ ಇದ್ದೀನಿ. ಈ ಥರ 2 ಲೈನ್ ಹಾಕಿ ನಾನು ರನ್ನಿಂಗ್ ವೈರು ನೋಡಿದ್ರಲ್ಲ ಲ್ಯಾಡರ್ ನಾಟ್ ಹಾಕಿ ರನ್ನಿಂಗ್ ವೈರ್ನ ಕಟ್ ಮಾಡಬೇಕು. ಸ್ವಲ್ಪ ಉದ್ದ ಬಿಟ್ಟು ಕಟ್ ಮಾಡಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ ಈ ಥರ ಬಂದೈತೆ. ಇವಾಗ ಇಲ್ಲಿದ್ದಾವಲ್ಲ ಕರೆಕ್ಟಾಗಿ ಇಲ್ಲಿದ್ದಾವಲ್ಲ ಜಾಯಿಂಟ್ ಮಾಡಿದ್ದೀವಲ್ಲ, ಇಲ್ಲಿಂದ ಬಂದು ಇಲ್ಲಿ 4 ವೈರ್ ಇರ್ತಾವೆ ನೋಡಿರಿ ಫ್ರೆಂಡ್ಸ್. ಈಗ ಇವೆರಡಿದ್ದಾವಲ್ಲ ಇವು ಇವಾಗ ನೋಡಿದ್ರಲ್ಲ ಇವು ಮಾತ್ರನೇ ಉದ್ದ ಬಂದಿದ್ದಾವೆ. ಯಾಕಂದರೆ ನಾವು ಜಾಸ್ತಿ ಕಟ್ ಮಾಡಿದ್ದೀವಲ್ಲ ಅದಕ್ಕೋಸ್ಕರ 4 ಸೈಡೂ ಇದೇ ಥರನೇ ಇರ್ತವೆ. ನೋಡಿದ್ರಲ್ಲ ಈ ಒಂದು ಮಾತು. ಇಲ್ಲಿ ಕರೆಕ್ಟಾಗಿ ಇಲ್ಲಿ ಜಾಯಿಂಟ್ ಮಾಡಿದ್ದೀವಲ್ಲ, ಇಲ್ಲಿ ಫಸ್ಟು ಮಧ್ಯದಲ್ಲಿ ಇರೋ 2 ವೈರ್ನ ತಗೊಂಡು 2 ಸೇರಿಸಿ ಒಂದು ನಾಟ್ ಹಾಕಬೇಕು, ಬಾಕ್ಸ್ ನಾಟು. ಈ ಥರ ಹಾಕಬೇಕು. ಹಿಂಗೆ ಹಾಕಿದ್ಮೇಲೆ ಇವಾಗ ಇವೆರಡಿದಾವಲ್ಲ ವೈರ್ಗಳು, ಇವನ್ನ ಹಿಂಗೆ ತಿರ್ಸ್ಕೊಂಡು ಈ ಕಡೆಗೆ ತಿರ್ಸ್ಕೋಬೇಕು. ಹಿಂಗೆ ತಿರ್ಸ್ಕೊಂಡು ಇಲ್ಲಿ ಒಂದು ನಾಟ್ ಹಾಕಬೇಕು. ನೋಡ್ತಾ ಇದ್ದೀರಲ್ಲ ಇದೇ ಥರ ಈ ಕಡೆ ಮೊಸರು ನೋಡಿದ್ರಲ್ಲ ಈ ಥರ ಇಲ್ಲಿ ಕೂಡ ಹಿಂಗೆ ತಿರ್ಸ್ಕೊಂಡು ಈ ಕಡೆ ಒಂದು ನಾಟ್ ಹಾಕಿದ್ದೀವಲ್ಲ, ಇವಾಗ ಮತ್ತೆ ಇಲ್ಲಿ ಗ್ಯಾಪ್ ಐತಲ್ಲ ಫ್ರೆಂಡ್ಸ್, ಇಲ್ಲೊಂದು ನಾಟ್ ಹಾಕಬೇಕು. ಹಿಂಗೆ ಇದಾವಲ್ಲ ಇಲ್ಲಿ ಹಿಂಗೆ ತಿರ್ಸ್ಕೊಂಡು ಇಲ್ಲೊಂದು ನಾಟ್ ಹಾಕಬೇಕು. ಈ ಥರ ಇವೆರಡು ಸೇರಿಸಿ ಒಂದು ನಾಟ್ ಹಾಕಿದ್ದೀವಲ್ಲ ಫ್ರೆಂಡ್ಸ್, ಮತ್ತೆ ಹಿಂಗೆ ತಿರ್ಸ್ಕೊಂಡು ಇಲ್ಲಿದಾವಲ್ಲ ಈ ಕಡೆ ನಾಟು ಈ ಕಡೆ ನಾಟು ಈ ಕಡೆ ಒಳಗಡೆಗೆ ಹಿಂಗೆ ತಗೊಂಡು ಇವೆರಡು ಸೇರಿಸಿ ಒಂದು ನಾಟ್ ಹಾಕಬೇಕು. ಹಿಂಗೆ ಐತಲ್ಲ ಇವೆರಡನ್ನ ಹಿಂಗೆ ತಗೊಂಡು ಹಿಂಗೆ ಹತ್ರಕ್ಕೆ ಸ್ವಲ್ಪ ಎಳೆದು ಈ ಥರ ಚೆನ್ನಾಗಿ ಗಟ್ಟಿಗೆ ಟೈಟಾಗಿ ನಾಟ್ ಹಾಕಬೇಕು. ನೋಡ್ತಾ ಇದ್ದೀರಲ್ಲ ಈ ಥರ ಮಾತು. ಮತ್ತಿವಾಗ ಹಿಂಗೆ ತಿರ್ಸ್ಕೊಂಡು ಇಲ್ಲಿ ಗ್ಯಾಪ್ ಐತೆ ನೋಡ್ತಾ ಇದ್ದೀರಲ್ಲ, ಇವೆರಡು ಸೇರಿಸಿ ಮತ್ತೆ ಒಂದು ನಾಟ್ ಹಾಕಬೇಕು. ನಿಮಗೆ ಬಾಕ್ಸ್ ನಾಟ್ ಹ್ಯಾಂಡಲ್ ಗೊತ್ತಲ್ಲ ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಅದು ನೋಡಿದ್ರೆ ನಿಮಗೆ ಬಾಕ್ಸ್ ನಾಟ್ ಹ್ಯಾಂಡಲ್ ಹೆಂಗೆ ಹಾಕ್ಬೇಕಂತ ಗೊತ್ತಾಗ್ತೈತೆ. ಸೇಮ್ ಅದೇ ಥರನೇ ಇದು. ಇವಾಗ ನೋಡಿದ್ರಲ್ಲ ಹಿಂಗೆ ತಿರ್ಸ್ಕೊಂಡ್ರೆ ಇಲ್ಲಿ ಗ್ಯಾಪ್ ಐತಲ್ಲ, ಇಲ್ಲಿ ಕೂಡ ಇವೆರಡು ಸೇರಿಸಿ ಒಂದು ನಾಟ್ ಹಾಕಬೇಕು. ಇದೇ ಥರ ಸ್ವಲ್ಪ ಉದ್ದವರೆಗೂ ಹಾಕ್ಕೊಂತ ಹೋಗಬೇಕು. ಹೆಚ್ಚು ತಗೊಂಡಿದ್ದ ವೈರ್ ಮಾತ್ರನೇ ಇವು. ಇಲ್ಲಿ ತಗೊಂಡಿದ್ದೀವಲ್ಲ ಫ್ರೆಂಡ್ಸ್, ಫಸ್ಟ್ ನಾವು 10 ಸ್ಕೇಲ್ ತಗೊಂಡಿದ್ದೀವಲ್ಲ, ಅದಕ್ಕೋಸ್ಕರ ಹೈಟ್ ಅನ್ನೋದು ಬರ್ತೈತೆ ಅನ್ನೋ ಅದಕ್ಕೆ ಕರೆಕ್ಟಾಗಿ ಇಲ್ಲಿಂದ ಬಂದಿರೋವೆ ಈ ಒಂದು ಮಾತು. ನೋಡಿದ್ರಲ್ಲ ಈ ಥರ ಬರ್ತೈತೆ. ಇಲ್ಲಿ ಹಾಕಿದ್ದೀನಲ್ಲ ಫ್ರೆಂಡ್ಸ್, ಫಸ್ಟ್, ಸೆಕೆಂಡು, ತರ್ಡ್, ಫೋರ್ತ್
4 ಲೈನ್ ಹಾಕಿದ್ದೀನಲ್ಲ, ಈ ಥರ ಬಂದೈತೆ. ಹಿಂಗೆ ಹೈಟು ಸ್ವಲ್ಪ ಉದ್ದವರೆಗೆ ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಹಾಕ್ಕೊಂತ ಬರಬೇಕು. ನಾನಿಲ್ಲಿ ನೋಡ್ತಿರ್ಬೋದು, ಇಲ್ಲಿ ಎಷ್ಟು ಹೈಟ್ ಹಾಕಿದ್ದೀನಿ ಅಂದರೆ 1 2 3 4 5 6 7 8 ಲೈನ್ಸ್ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ, ಹಿಂಗೆ 8 ಲೈನ್ ಹಾಕಿದ್ರೆ ಸರಿ ಹೋಗ್ತೈತೆ. ಇವಾಗ ಇಲ್ಲಿ ನಾನು 1 2 3 3 ಲೈನ್ ಹಾಕಿ ತೋರಿಸಿದ್ದೀನಲ್ಲ, ಇದೇ ಥರನೇ ಇಲ್ಲೈತಲ್ಲ, ಇಲ್ಲೊಂದು ನಾಟ್ ಹಾಕಬೇಕು. ಇದೇ ಥರ 4 ಕಡೆನೂ ಹಾಕ್ಕಂತ ಬರ್ರಿ ಫ್ರೆಂಡ್ಸ್. 8 ಲೈನ್ ಹಾಕಿದ್ರೆ ಸರಿ ಹೋಗ್ತೈತೆ. ನೋಡಿದ್ರಲ್ಲ, 1 2 3 ಇಲ್ಲಿಂದ ಲೆಕ್ಕ ಇಡಬೇಕು. ಇದೊಂದು ಮಾತು, ಇದೊಂದು ಲೈನು, ಇದೊಂದು ಲೈನು, ಇದೊಂದು ಲೈನು. ಇಲ್ಲೆಲ್ಲ ಲೆಕ್ಕ ಹಾಕ್ಕಂತ ಹೋಗ್ಬಾರ್ದು. ಇಲ್ಲಿ ಹಾಕಿದ್ರೆ ಕರೆಕ್ಟಾಗಿ ಗೊತ್ತಾಗ್ಬಿಡ್ತೈತೆ. ಕರೆಕ್ಟಾಗಿ ಇಲ್ಲೊಂದು ನಾಟು, ಇಲ್ಲೊಂದು ನಾಟು, 3 ಲೈನ್ ಬಂದಿದ್ದಾವಲ್ಲ, ಇದೇ ಥರ ಇನ್ನು 4 ಲೈನ್ ಬರಬೇಕು. ನೋಡ್ರಲ್ಲ, ಇಲ್ಲೊಂದು ಲೈನ್ ಆಯ್ತಲ್ಲ, ಮತ್ತು ಈ ಕಡೆ ಒಂದು, ಆಮೇಲೆ ಮತ್ತು ಇಲ್ಲಿ ಇದಾವಲ್ಲ, ಇವೆರಡು ಫಸ್ಟು ಸೇರಿಸಿ ಒಂದು ನಾಟ್ ಹಾಕಿ, ಆಮೇಲೆ ಇದು ಹಿಂಗೆ ತಗೊಂಡು ಇಲ್ಲಿ ಒಂದು ನಾಟ್ ಹಾಕಬೇಕು. ಹಿಂದಕ್ಕೆ ಇಲ್ಲೊಂದು ನಾಟ್ ಹಾಕಬೇಕು. ನೋಡ್ರಲ್ಲ, ಇದೇ ಥರನೇ 8 ಲೈನ್ ಹಾಕಬೇಕು ಫ್ರೆಂಡ್ಸ್. ನಾನು ಹಾಕಿ ತೋರಿಸ್ತೀನಿ ನಿಮಗೆ. ಈ ಥರ ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ನೋಡ್ರಲ್ಲ, ಇಷ್ಟುದ್ದ ಬಂದೈತೆ. ಇಲ್ಲಿ ಮಧ್ಯದಲ್ಲಿರೋವೆಲ್ಲ ಒಳಗಡೆಗೆ ತೋರಿಸ್ಬಿಡ್ಬೇಕು. ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಇವಿಷ್ಟು ಬಿಟ್ಟಿದ್ದೀನಿ. ನೋಡಿದ್ರಲ್ಲ, 1 2 3 4 5 6 ನಾಟ್ ಇರ್ತಾವೆ ಎಲ್ಲ ಕಡೆನೂ. ಇವೆಲ್ಲ ಒಳಗಡೆಗೆ ತೋರಿಸ್ಬೇಕು. ಈ ಥರ ಐತಲ್ಲ, ಹಿಡ್ಕೊಂಡು ಹಿಂಗೆ ಐತಲ್ಲ ಫ್ರೆಂಡ್ಸ್. ಅಂದರೆ ನಾವು ಬ್ಯಾಗಾದ್ರೆ 3 ನಾಟ್ಗೆ ಹಾಕ್ತೀವಲ್ಲ, ಇದು ಹಂಗಲ್ಲ. 1 ನಾಟ್ ಬಿಟ್ಟು 2ನೇದಕ್ಕೆ ಮಾತ್ರ ಈ ಥರ ಹಿಂಗೆ ತೋರಿಸ್ಬೇಕು. ಹಿಂಗೆಲ್ಲ ತೋರಿಸಿ ಸ್ವಲ್ಪ ಒಳಗಡೆಗೆ ತೋರಿಸ್ಬಿಟ್ಟು ಎಕ್ಸ್ಟ್ರಾ ವೈರ್ ಇರ್ತೈತಲ್ಲ, ಅದನ್ನು ಕಟ್ ಮಾಡಿಬಿಡ್ಬೇಕು. ಈ ಥರ ಮಾತು ನೋಡ್ತಾ ಇದ್ರಲ್ಲ, ಹಿಂಗೆ ಬರ್ತೈತೆ. ಇವು ಕೂಡ ಅಷ್ಟೇ, ಹಿಂಗೆ ಮಡಚಿ ಹಿಂಗೆ ಒಳಗಡೆಗೆ ತೋರಿಸ್ಬಿಡ್ಬೇಕು. ನೀಟಾಗಿ ಎಕ್ಸ್ಟ್ರಾ ವೈರೆಲ್ಲ ಕಟ್ ಮಾಡಿಬಿಡ್ಬೇಕು. ಮತ್ತು ಇವಾಗ ನಾನು ಇದೆಲ್ಲ ನೀಟಾಗಿ ಕಟ್ ಮಾಡಿ ತೋರಿಸ್ತೀನಿ. ಈ ಥರ ಎಲ್ಲ ಒಳಗಡೆಗೆ ಹಿಂಗೆ ತೋರಿಸಿ ಎಕ್ಸ್ಟ್ರಾ ವೈರೆಲ್ಲ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ರಲ್ಲ ನೀಟಾಗಿ. ಇವಾಗ ನಾವು ಇವೆಲ್ಲ ಇದಾವಲ್ಲ, ಇವಾಗ ನಾವು ಇದಕ್ಕೆ ಬೇಸ್ ರೆಡಿ ಮಾಡ್ಕೋಬೇಕು. ಈ ಥರ ಬೇಸ್ ನಾನು ಇವಾಗ ನಾವು ಬ್ಯಾಗ್ ಹಾಕ್ತೀವಲ್ಲ ಫ್ರೆಂಡ್ಸ್, ಅದೇ ಥರನೇ ಸೇಮು. ನೋಡಿದ್ರಲ್ಲ, ಏನಂದರೆ 12 ನಾಟ್ ಬರಬೇಕು. ನಾನು 1.5 ಸ್ಕೇಲ್ ತಗೊಂಡು 12 ನಾಟ್ಸ್ ಬರಬೇಕು. ನೋಡ್ತಿರ್ಬೋದು ನೀವು, ಇಲ್ಲಿ 12 ನಾಟ್ಸ್ ಬಂದಿದ್ದಾವೆ ಸ್ಕ್ವೇರ್ ಶೇಪಲ್ಲಿ. ಹಿಂಗೆ 12 ಎಲ್ಲ ಹಾಕ್ಕೊಂಡು ವೈರೆಲ್ಲ ಇರ್ತಾವಲ್ಲ, ಅವೆಲ್ಲ ಒಳಗಡೆಗೆ ತೋರಿಸಿ ನೀಟಾಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗಿದು ನಾವು ಇದಕ್ಕೆ ಸೆಟ್ ಮಾಡಬೇಕು. ಈ ಥರ ಕುಂದಿರಿಸ್ಬೇಕನ್ಮತ್ತು. ನಮಗೆ ಇದು ದೊಡ್ಡದು ಅಲ್ಲ ಮಂದಾಸನ, ನೀವು ಸಣ್ಣದಾದರೆ ಇಲ್ಲಿಗೆ ಕೂಡ ಸ್ಟಾಪ್ ಮಾಡ್ಕೋಬೋದು. ಆವಾಗ ಬೇಸ್ ಬಂದುಬಿಟ್ಟು 10 ಬರಬೇಕು. ಇವು 12 ಇದಾವಲ್ಲ, ಇದು ದೊಡ್ಡದನ್ನ ಮಾತು ಮಂದಾಸನ. ಇವಾಗ ನಾವು ಈ ಬೇಸ್ಗೆ ಇದನ್ನು ಸೆಟ್ ಮಾಡೋಣ. ಫಸ್ಟ್ ಇಲ್ಲಿ ಒಂದು ಸೈಡು ಇದೈತಲ್ಲ, ಒಂದು ಸೈಡು ಈ ಥರ 4 ಸೈಡು ಹಿಂಗೆ ಹಿಡ್ಕೊಂಡು ಹಿಂಗೆ ನಾವು ಹಿಂಗೆ ಕುಂದಿರಿಸ್ಬೇಕು. ಫಸ್ಟ್ ಹೆಂಗಂದರೆ ತೋರಿಸ್ತೀನಿ. ಕರೆಕ್ಟಾಗಿ ಇಲ್ಲಿ ಒಂದು ಸೈಡ್ ಐತಲ್ಲ ಫ್ರೆಂಡ್ಸ್, ಹಿಂಗೆ ತಗೊಂಡು ಹಿಂಗೆ ಐತಲ್ಲ, ಇಲ್ಲಿರೋ ವೈರ್ನ ಇಲ್ಲಿ ಐತಲ್ಲ, ಈ 4 ತಲೆ ಸೇರಿಸ್ಬೇಕನ್ಮಾತು. ಫಸ್ಟ್ ಈ ವೈರ್ನ ತಗೊಂಡು ಇಲ್ಲಿ ಹಿಂಗೆ ಹಾಕಬೇಕು. ಈ ವೈರ್ನ ಇಲ್ಲಿ ಕೊನೆಗನ್ಮಾತು ಒಂದೇ ನಾಟ್ ಬಿಟ್ಟು ಮಧ್ಯದಲ್ಲಿ ಇಲ್ಲಿ ಹಾಕಬೇಕು. ಆಮೇಲೆ ಈ ವೈರ್ ಐತಲ್ಲ, ಇಲ್ಲಿ ಈ ಥರ ಹಾಕಬೇಕು. ಹಿಂಗೆ ಫ್ರೆಂಡ್ಸ್ ನೋಡ್ತಿದ್ರಲ್ಲ, ಈ ಥರ ಹಿಂಗೆ ಹಾಕಬೇಕು. ಹಿಂಗೆ ಹಾಕ್ಕೊಂಡು ಹಿಂಗೆ ಐತಲ್ಲ, ಸ್ವಲ್ಪ ಲೂಸ್ ಇದ್ದರೆ ಸ್ವಲ್ಪ ಹಿಂಗೆ ಟೈಟ್ ಮಾಡ್ಕೋಬೇಕು. ಹಿಂಗೆ ಕರೆಕ್ಟಾಗಿ ಹಿಂಗೆ ಎಳ್ಕೊಂಡು ಇವಾಗ ಹಿಂಗೆ ಐತಲ್ಲ ಫ್ರೆಂಡ್ಸ್, ಇವಾಗ ಹಿಂಗೆ ಒಳಗಡೆಗೆ ಹಿಂಗೆ ತಿರ್ಸ್ಕೊಂಡು ಇಲ್ಲೈತಲ್ಲ, ಈ 2 ಸೇರಿಸಿ ಒಂದು ನಾಟ್ ಹಾಕ್ಬೇಕನ್ಮಾತು. ಇಲ್ಲೇ ಇದಾವಲ್ಲ, ಈ ಕಡೆ ಇದಾವಲ್ಲ ಫ್ರೆಂಡ್ಸ್, ಇವಾಗ ಹಿಂಗೆ ತಗೊಂಡು ಇವಾಗ ಇಲ್ಲೇ ಐತಲ್ಲ, ಇವಾಗ ಇಲ್ಲಿ ಹಾಕ್ಬೇಕನ್ಮಾತು ನಾಟು. ಮ್ಯಾಲೆ ಹೆಂಗೆ ಹಾಕಿದೀವೋ ಅದೇ ಥರನೇ
ಸ್ವಲ್ಪ ಟೈಟಾಗಿ ಎಳ್ಕೊಂಡು ಈ ಥರ ಬಾಕ್ಸ್ ನಾಟ್ ಹಾಕಬೇಕು. ಲೂಸ್ ಮಾಡ್ಕೋಬಾರ್ದು, ಚೆನ್ನಾಗಿ ಟೈಟಾಗಿ ಎಳ್ಕೋಬೇಕು. ನೋಡಿದ್ರಲ್ಲ ಈ ಥರ. ಮತ್ತು ಹಿಂಗೆ ತಿರ್ಸ್ಕೊಂಡು ಈ ಕಡೆ ಕೂಡ ಒಂದು ನಾಟ್ ಹಾಕಬೇಕು. ಈ ಥರ ಹಾಕ್ಕೊಂಡು ಮತ್ತು ಇವಾಗ ಇಲ್ಲೊಂದು ನಾಟು ಈ ಕಡೆ ಒಂದು ನಾಟು ಹಾಕಬೇಕು. ಹಿಂಗೆ ಐತಲ್ಲ, ಹಿಂಗೆ ಟೈಟಾಗಿ ಎಳ್ಕೋಬೇಕು. ಈ ಕಡೆ ಕೂಡ ಹಾಕಿ ಹೇಳಿದ್ನಲ್ಲ, ಸಣ್ಣದಾದರೆ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ಕೋಬೋದು. ಒಂದು ಸ್ಟೆಪ್ಪು ಕಮ್ಮಿ ಮಾಡ್ಕೋಬೇಕು ಅಷ್ಟೇ ಫ್ರೆಂಡ್ಸ್. ಇದು ಸ್ವಲ್ಪ ದೊಡ್ಡದು ಬೇಕಂದರೆ ಇಷ್ಟು ಹಾಕ್ಕೋಬೇಕು. ಇವಾಗ ಒಂದು ಲೈನ್ ಆಯ್ತಲ್ಲ, ಇದು ಎರಡನೇ ಲೈನು. ಇನ್ನೊಂದು ನಾಟ್ ಹಾಕಬೇಕು. ಇನ್ನೊಂದು ಲೈನ್ ಹಾಕಿದ್ರೆ ಸಾಕು. ನೋಡಿದ್ರಲ್ಲ, ಈ ಕಡೆ ಹಾಕಿ ಮತ್ತೆ ಈ ಕಡೆ ಕೂಡ ಹಾಕಬೇಕು. ಆಗೋಯ್ತು ಫ್ರೆಂಡ್ಸ್. ನೋಡಿದ್ರಲ್ಲ, 1 2 3ನೇವರೆಗೂ ಹಾಕಿದ್ದೀವಲ್ಲ. ಇವಾಗ ಇದನ್ನು ಬಿಟ್ಟು ಮತ್ತಿನ್ನು 3 ಕಾಲಿದಾವಲ್ಲ, ಇವು ಕೂಡ ಸೆಟ್ ಮಾಡ್ಕೋಬೇಕು. ಈ ಥರ ಇಲ್ಲಿ ನೋಡಿದ್ರಲ್ಲ, ಇದು ಕುಂತೈತಲ್ಲ, ಈ ಥರ ಬಂದಮೇಲೆ ಇವಾಗ ಇದನ್ನು ಕೂಡ ನಾವು ಹಾಕಬೇಕು. ತೋರಿಸ್ತೀನಿ ನಿಮಗೆ. ಹಿಂಗೆ ಐತಲ್ಲ ಫ್ರೆಂಡ್ಸ್, ಹಿಡ್ಕೊಂಡು ಕರೆಕ್ಟಾಗಿ ಇವಾಗ ಇಲ್ಲಿ ಐತಲ್ಲ, ಈ 4 ತೂರಿಸ್ಬೇಕು. ಈ ವೈರಿಂಗ್ ತಗೊಂಡು ಫಸ್ಟ್ ಇಲ್ಲಿ, ಆಮೇಲೆ ಈ ವೈರ್ ಐತಲ್ಲ, ಈ ವೈರ್ನ ಇಲ್ಲಿ ತೂರಿಸ್ಬೇಕು. ಆಮೇಲೆ ಈ ಕಡೆ ಇದಾವಲ್ಲ ನಾಟು, ಈ ಕಡೆ 2 ವೈರ್ ಇದಾವಲ್ಲ, ಅವು ಹಿಂದೆ ಇಲ್ಲಿ ಒಂದು ಮಾತು. ಇದನ್ನು ಕೂಡ ಅಷ್ಟೇ, ಇದಿಲ್ಲಿ ಹಿಂಗೆ ಟೈಟಾಗಿ ಎಳ್ಕೋಬೇಕು. ನೋಡಿದ್ರಲ್ಲ, ಈ ಥರ ಇದನ್ನು ಕೂಡ ಹಿಂಗೆ ಸೆಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ 4 ಕಡೆ ನನಗೆ ನಾನು ಹಾಕಿ ನಿಮಗೆ ತೋರಿಸ್ತೀನಿ. ಹೆಂಗೆ ಒಳಗಡೆಗೆ ತೋರಿಸ್ಬೇಕು ಅಂತ ತೋರಿಸಿದ್ನಲ್ಲ. ಇವಾಗ ಈ ಕಡೆ ತಿರ್ಸ್ಕೊಂಡು ಇಲ್ಲಿ ನಾಟ್ ಹಾಕ್ಕೋಬೇಕು. ಇಲ್ಲಿ ಹಾಕಿದ್ದೀವಲ್ಲ, ಸೇಮ್ ಅದೇ ಥರನೇ 3 ನಾಟ್ ಬರಬೇಕು. ಇಲ್ಲಿ ಕೂಡ ನಾನು ಹಾಕಿ ತೋರಿಸ್ತೀನಿ ನಿಮಗೆ. ನಾನೆಲ್ಲನೂ ಹಿಂಗೆ ಸೆಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರಲ್ಲ, ಈ ಥರ ಎಲ್ಲ ಹಾಕಿ ಹಿಂಗೆ 1 2 3 ನಾಟ್ಸ್ ಬರೋವರೆಗೂ 4 ಸೈಡು ಹಿಂಗೆ ಹಾಕಿದ್ದೀನಿ. ಇವಾಗ ಹಾಕಿದ್ಮೇಲೆ ನಾವು ಹಿಂಗೆ ಬಿಟ್ಟರೆ ಇದು ಹಿಂಗೆ ತೂರಿಸಿ ಕಟ್ ಮಾಡಿದ್ರೆ ಇದೆಲ್ಲ ನೋಡಿದ್ರಲ್ಲ, ಈ ಥರ ಲೂಸ್ ಆಗಿಬಿಡ್ತೈತೆ ನನ್ನ ಮಾತು. ಹಿಂಗೆ ಲೂಸ್ ಆಗಬಾರ್ದಲ್ಲ, ಅದಕ್ಕೋಸ್ಕರ ಈ ವೈರ್ಗಳು ಇಲ್ಲಿಂದ ತೂರಿಸಿ ಮತ್ತೆ ನಾವು ಈ ನಾಟುಗಳನ್ನಾಗೆ ಒಳಗಡೆಗೆ ತೂರಿಸ್ರೆ ಇವು ಸ್ಟ್ಯಾಂಡ್ ಚೆನ್ನಾಗಿ ಟೈಟಾಗಿ ಇರ್ತಾವನ್ನ ಮಾತು. ಹೆಂಗಂತ ಇವಾಗ ನಿಮಗೆ ತೋರಿಸ್ತೀನಿ. ಇವಾಗ ನೋಡಿರಿ, ಇಲ್ಲೇ ಐತಲ್ಲ, ಹಿಂಗಿದಾವಲ್ಲ ಫ್ರೆಂಡ್ಸ್. ಇವಾಗ ಈ ನಾಟ್ ಬಂದುಬಿಟ್ಟು ಇದರಲ್ಲಿ ತೋರಿಸ್ಬೇಕು. ಇದು ಇದರಲ್ಲಿ ತೋರಿಸ್ಬೇಕು. ಹಿಂಗೈತಲ್ಲ, ಈ ಥರ ಇದ್ರೊಳಗಡೆಗೆ ಹಿಂಗೆ ತೋರಿಸಿ, ಆಮೇಲೆ ಇದನ್ನು ಕೂಡ ಇಷ್ಟೇ ಈ ಕಡೆಗೆ ತೋರಿಸ್ಕೋಬೇಕು. ಇವಾಗ ಹಿಂಗೆ ಆಗೋದ್ಮೇಲೆ ಹಿಂಗೆ ಇದಾವಲ್ಲ, ಇಲ್ಲಿ ನೋಡ್ತಿರ್ಬೋದು ನೀವು, ಹಿಂಗಿರೋವನ್ನ ಈ ಥರ ಹಿಂಗೆ ತಗೊಂಡು ಒಳಗಡೆಗೆ ತೋರಿಸ್ಬೇಕು. ಹಿಂಗೆ ಐತಲ್ಲ, ನೀಟಾಗಿ ಹಿಂಗೆ ಸಣ್ಣಗೆ ಹಿಂಗೆ ತಗೋಬೇಕು. ಹಿಂಗೆ ತಗೊಂಡು ಇಲ್ಲಿ ಕಾಣಿಸ್ತೈತಲ್ಲ, ಇಲ್ಲಿ ಗ್ಯಾಪ್ ಕಾಣಿಸ್ತೈತಲ್ಲ ಫ್ರೆಂಡ್ಸ್, ಈ ನಾಟಲ್ಲಿಂದ ಹಿಂಗೆ ಮ್ಯಾಲಕ್ಕೆ ತಗೋಬೇಕು. ಈ ಥರ ತಗೊಂಡು ಮತ್ತೆ ಇಲ್ಲಿ ಕಾಣಿಸ್ತೈತಲ್ಲ, ಇಲ್ಲಿ ಸಣ್ಣಗ ಇರಲ್ ಕೂಡ ಮತ್ತೆ ಹಿಂಗೆ ತೂರಿಸ್ಬೇಕು. ಹಿಂಗೆ
ಇಲ್ಲಿ ಕಾಣಿಸ್ತೈತಲ್ಲ ಈ ಲೈನಲ್ಲಿ ಹಿಂಗೆ ತೋರಿಸ್ಬೇಕು ಮತ್ತು ಹಿಂಗೆ ಮೇಲೆ ತೋರಿಸ್ಕೊಂತ ಹೋಗಬೇಕು. ಇವಾಗ ನಾವು ಕುದುರೆ ಆನೆ ಅವೆಲ್ಲ ಹಾಕಿದ್ದೀವಲ್ಲ ಫ್ರೆಂಡ್ಸ್, ಅದೇ ಥರ ಹಿಂಗಿರ್ತೈತಲ್ಲ ಹಿಂಗೆ ನಾಟಲ್ಲಿ ಹಿಂಗೆ ತೋರಿಸ್ಕೊಂತ ಹೋಗಬೇಕು ಗೊತ್ತಾಗ್ಲಾರ್ದಂಗೆ. ಆವಾಗ ಇದು ನಮಗೆ ಸ್ಟ್ಯಾಂಡ್ ಅನ್ನೋದು ಟೈಟಾಗೆ ಕುಂದಿರ್ತೈತೆ ಅನ್ನೋದು. ಇಲ್ಲದಿದ್ರೆ ಲೂಸಾಗಿ ಹಂಗೆ ಇರ್ತೈತೆ ಫ್ರೆಂಡ್ಸ್. ನೋಡ್ತಾಯಿದ್ರಲ್ಲ ಈ ಥರ ಹಿಂಗೆ ತೋರಿಸ್ಬೇಕು. ಇದನ್ನು ಅಷ್ಟೇ ಹಿಂಗೆ ಹಾಕಂತ ಹೋಗಬೇಕು. ಈ 4 ವೈರ್ ಇದ್ದಾವಲ್ಲ ಒಂದೊಂದು ನಾಟಲ್ಲಿ, ಈ 4 ವೈರನ್ನು ಒಳಗಡೆಗೆ ಹಿಂಗೆ ತಗೊಂಡು ಇಲ್ಲಿವರೆಗೂ ತೋರಿಸ್ಬಿಡ್ಬೇಕು. ಅವಾಗ ಟೈಟಾಗಿ ಕುಂದಿರ್ತೈತೆ, ಲೂಸ್ ಅನ್ನೋದು ಇರಲ್ಲ ಅನ್ಮತ್ತ. ಅವಾಗ ಈ ಥರ ಅರ್ಥ ಆಯ್ತಲ್ಲ ಫ್ರೆಂಡ್ಸ್. ಇಲ್ಲಿ ನೋಡ್ತಾಯಿರಲ್ಲ ಗ್ಯಾಪ್ ಅನ್ನೋದು ಕಾಣಿಸ್ತೈತಲ್ಲ, ಹಿಂಗೆ ತಗೊಂಡು ಮತ್ತೆ ಇಲ್ಲಿಂದ ಐತಲ್ಲ ಸ್ವಲ್ಪ ಹಿಂಗೆ ಇಕ್ಕಿದ್ರೆ ಗೊತ್ತಾಗ್ಬಿಡ್ತೈತೆ. ಈ ಥರ ಹಿಂಗೆ ಟೈಟಾಗಿ ಎಳಿಬೇಕು. ನೋಡಿದ್ರಲ್ಲ ಎಲ್ಲೇ ಆಗಲಿ ಗೊತ್ತಾಗೋದಿಲ್ಲ ವೈರ್ ಅನ್ನೋದು ಎಲ್ಲೈತೆ ಅನ್ನೋದು ಕೂಡ. ಇದೇ ಥರನೇ ಹಿಂಗೆ ತೋರಿಸ್ಕೊತ ಹೋಗಬೇಕು. ತುಂಬಾ ಚೆನ್ನಾಗಿರ್ತೈತೆ. ನೀವು ಸಣ್ಣದು ಹಾಕ್ಬೋದು, ಈ ಥರ ದೊಡ್ಡದು ಕೂಡ ಹಾಕ್ಬೋದು. ಈ ಥರ ಸ್ವಲ್ಪ ದೊಡ್ಡದು ಹಾಕಿದ್ರೆ ವಿಗ್ರಹ ಅನ್ನೋದು ಗಣಪತಿನಾಗಲಿ ಕೃಷ್ಣ ಯಾವ ದೇವರ ಆಗಲಿ ಚೆನ್ನಾಗಿ ಕುಂದಿರ್ಸ್ಬೋದು ಫ್ರೆಂಡ್ಸ್. ನೋಡ್ತಿದ್ರಲ್ಲ ಎಷ್ಟು ಅಗಲ ಬಂದೈತೋ. ಸೋಕೇಶಲ್ಲಿ ಇಡೋಕ್ಕೆ ಎಲ್ಲದರಲ್ಲೂ ಚೆನ್ನಾಗಿರ್ತೈತೆ. ನಾವು ಯಾರಿಗಾದ್ರೂ ರಿಟರ್ನ್ ಗಿಫ್ಟಾಗಿ ಕೂಡ ಕೊಡ್ಬೋದು. ಇದೇ ಥರ ಫ್ರೆಂಡ್ಸ್. ನೋಡಿದ್ರಲ್ಲ ಇಲ್ಲಿವರೆಗೂ ಬಂತಲ್ಲ, ಇನ್ನೂ ಸ್ವಲ್ಪ ಇಲ್ಲಿವರೆಗೂ ಒಳಗೆ ತೋರಿಸಿ ಹೆಚ್ಚು ವೈರ್ ಇರ್ತದಲ್ಲ ಅದನ್ನು ಕಟ್ ಮಾಡಿಬಿಡ್ಬೇಕು. ಇಲ್ಲಿಗೆ ಹಿಂಗೆ ತೋರಿಸ್ಬೇಕು. ಇಲ್ಲಿವರೆಗೂ ಬರ್ಬೋದು. ಇಲ್ಲಿವರೆಗೂ ಬಂದಮೇಲೆ ಎಕ್ಸ್ಟ್ರಾ ವೈರ್ ಇರ್ತೈತಲ್ಲ ಅದನ್ನು ಕಟ್ ಮಾಡಿಬಿಡ್ಬೇಕು. ಇವಾಗ ಇನ್ನು ಈ ನಾಟಲ್ಲಿ ಇನ್ನೂ 3 ಇದಾವಲ್ಲ ವೈರು, ಇವೂ ಅಷ್ಟೇ ಇಲ್ಲೇ ಇದಾವಲ್ಲ, ಇಲ್ಲಿ ಗೊತ್ತಾಗ್ತೈತಲ್ಲ ಫ್ರೆಂಡ್ಸ್. ಇಲ್ಲಿಂದ ಈ ಕಡೆಗೆ ಹಿಂಗೆ ತಗೋಬೇಕು, ಕೆಳಗಡೆಯಿಂದ ಮೇಲಕ್ಕೆ ತಗೋಬೇಕು. ತೋರಿಸೋದು ಸ್ವಲ್ಪ ಕಷ್ಟ. ಈ ಥರ ಹಿಂಗಿರ್ತೈತಲ್ಲ ಹಿಂಗೆ ನಿಧಾನಕ್ಕೆ ತೋರಿಸ್ಬೇಕು. ನೋಡಿ ಇದು ನಾಟು ನಿಮಗೆ ತೋರಿಸ್ತೀನಿ. ಇದು ಆಮೇಲೆ ಮಿಗ್ಲಿರೋವೆಲ್ಲ ನೀವೇ ತೋರಿಸ್ಬೇಕು. ನೋಡ್ತಾಯಿದ್ದೀರಲ್ಲ, ಎಲ್ಲ ತೋರಿಸ್ಬೇಕಂದ್ರೆ ವಿಡಿಯೋ ತುಂಬ ಲೆಂತ್ ಹೆಚ್ಚಾಗ್ತೈತಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಒಂದೊಂದೇ ತೋರಿಸ್ತೀನಿ. ಇದೇ ಸೇಮ್ ಇದೆ, ಏನು ಚೇಂಜ್ ಅನ್ನೋದು ಏನಿರಲ್ಲ. ನೋಡ್ತಾಯಿದ್ರಲ್ಲ ಹಿಂಗೆ ಸೈಡಿಗೆ ಬಂತಲ್ಲ, ಇದು ನಿಮಗೆ ಸರಿಯಾಗಿ ಹಿಂಗೆ ಎಳ್ಕೊಂಡು ಹಿಂಗಿರ್ತೈತಲ್ಲ, ಹಿಂಗೆ ಎಳ್ಕೊಂಡು ಇಲ್ಲಿ ಗ್ಯಾಪ್ ಗೊತ್ತಾಗ್ತೈತಲ್ಲ, ಇಲ್ಲಿ ಒಳಗಡೆಗೆ ತಗೋಬೇಕು. ಹಿಂಗೆ ತಗೊಂಡು ಇಲ್ಲಿ ಗೊತ್ತಾಗ್ತೈತಲ್ಲ ಫ್ರೆಂಡ್ಸ್, ಇಲ್ಲಿ ತಗೋಬೇಕನ್ನ ಮಾತು. ಇವಾಗ ಈ ವೈರ್ನ ಇಲ್ಲಿ ಐತಲ್ಲ, ಈ ಗ್ಯಾಪ್ ಗೊತ್ತಾಗ್ತೈತಲ್ಲ, ಇಲ್ಲಿ ಈ ನಾಟಲ್ಲಿ ಹಿಂಗೆ ತಗೊಂತ ಹೋಗಬೇಕು. ಅಷ್ಟೇ ಫ್ರೆಂಡ್ಸ್. ನೋಡಿದ್ರಲ್ಲ, ಇವೆರಡು ವೈರ್ ಹಾಕಿದ್ರೆ ಸ್ವಲ್ಪ ಟೈಟಾಗಿ ಕುಂದಿರ್ತೈತಿ. ಇದು ಕುಂತ ಮೇಲೆ ಈ ವೈರ್ ಅಷ್ಟೇ ಸ್ವಲ್ಪ ಎರಡು ಒಂದೇ ಟೈಟಾಗಿ ಆಗೋವರೆಗೂ ಒಂದು 2 ವೈರ್ ಒಂದೇ ತೂರಿಸಿ ಕಟ್ ಮಾಡಿರಿ. ಅವಾಗ ಇದು ಟೈಟಾಗಿ ಬರ್ತೈತೆ. ಇವೆರಡು ವೈರು ಲೂಸ್ ಆಗ್ತಾವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಒಳಗೆ ತಂದು ಒಂದು ಅರ್ಧಕ್ಕೆ ಹಂಗೆ ತೂರಿಸಿ ಇವು ಕೂಡ ಕಟ್ ಮಾಡಿಬಿಡ್ಬೇಕು. ಇಲ್ಲಾಂದರೆ ಇವೆಲ್ಲ ತೋರಿಸ್ಬೋದು, ನಿಮ್ಮ ಇಷ್ಟ. ಚೆನ್ನಾಗಿ ಟೈಟಾಗಿರ್ಬೇಕಂದ್ರೆ ಎಲ್ಲ ತೋರಿಸ್ಬೋದು. ನೋಡಿದ್ರಲ್ಲ, ಇದೇ ಥರನೇ ನಾನು ಈ ವೈರ್ಗಳೆಲ್ಲ ತೋರಿಸಿ ನಿಮಗೆ ಪೂರ್ತಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಇವೆಲ್ಲ ಹಿಂಗೆ ತೋರಿಸ್ಬಿಟ್ಟು ಎಕ್ಸ್ಟ್ರಾ ವೈರ್ ಇರ್ತೈತಲ್ಲ ಅದೆಲ್ಲ ಕಟ್ ಮಾಡಿಬಿಡ್ಬೇಕು. ಎಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡ್ರಿ, ನಿಮಗೆಲ್ಲ ಅರ್ಥ ಆಗ್ತೈತೆ. ನೋಡಿದ್ರಲ್ಲ, ತುಂಬಾ ಈಸಿ ಮಂದಾಸನ ಹಾಕೋದು. ಆಯಿತು ಫ್ರೆಂಡ್ಸ್, ಇಷ್ಟೇ. ನೋಡಿದ್ರಲ್ಲ, ಇವಾಗ ಇಷ್ಟು ಲೂಸ್ ಇರೋದು ಎಷ್ಟು ಟೈಟಾಗಿ ಕುಂತೈತೋ. ನೀವು ಕೂಡ ಟ್ರೈ ಮಾಡಿ ನೋಡಿ. ನಾನು ಇವೆಲ್ಲ ವೈರೆಲ್ಲ ತೋರಿಸಿ ಇದರಲ್ಲಿ ಎಲ್ಲ ತೋರಿಸಿ ನಿಮಗೆ ತೋರಿಸ್ತೀನಿ, ಪೂರ್ತಿ ಮಾಡಿ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ, ಪೂರ್ತಿಯಾಗಿ ಆಗೋಯ್ತು ಫ್ರೆಂಡ್ಸ್. ಇವೆಲ್ಲ ನೋಡಿದ್ರಲ್ಲ, ಇಲ್ಲಿಂದ ತಗೊಂಡು ಇಲ್ಲಿ ಸಣ್ಣಗೆ ಇಲ್ಲಿಂದ ತೋರಿಸ್ಕೊಂಡು ಇವೆಲ್ಲ ಹಿಂಗೆ ಹಾಕಂತ ಬಂದರೆ ಈ ಥರ ಗಟ್ಟಿಗೆ ಬರ್ತೈತೆ ಅನ್ನೋ ಮಾತು. ನೋಡಿದ್ರಲ್ಲ, ಎಷ್ಟು ಟೈಟಾಗೈತೆ. ಫಸ್ಟ್ ಲೂಸ್ ಇತ್ತಲ್ಲ,
ಈ ಥರ ಎಲ್ಲ ಒಂದೆರಡು ವೈರ್ ಆದರೂ ತೂರಿಸ್ಬೇಕು. ಇನ್ನೊಂದು ಸ್ವಲ್ಪ ವೈರು, ಇನ್ನೊಂದೆರಡು ವೈರು ಇನ್ನು ಸ್ವಲ್ಪ ಮನೆಗೆ ತೂರಿಸಿದ್ರೆ ಸರಿ ಹೋಗ್ತೈತೆ. ನೋಡಿದ್ರಲ್ಲ, ಇವಾಗ ಈ ವೈರ್ಗಳೆಲ್ಲ ನೀಟಾಗಿ ಕಟ್ ಮಾಡಿಬಿಡ್ಬೇಕು. ನಿಮ್ಗೆ ತೋರ್ಸೋಕ್ಕೋಸ್ಕರ ಹಿಂಗೆ ಬಿಟ್ಟಿದ್ದೆ. ಒಂದೆರಡು ವೈರ್ ಮಾತ್ರ ಮ್ಯಾಲೆವರೆಗೂ ತೋರಿಸಿದ್ದೀನಿ. ಇನ್ನೊಂದೆರಡು ವೈರು ಸ್ವಲ್ಪ ಮಧ್ಯಕ್ಕೆ ತೋರಿಸಿದ್ರೆ ಸರಿ ಹೋಗ್ತೈತೆ. ಇಲ್ಲ ಇದು ಇನ್ನೂ ಸ್ಟ್ರಾಂಗೇ ಇರಬೇಕು ಅಂದ್ಕೊಂಡ್ರೆ 4 ವೈರನ್ನು ತೋರಿಸ್ಬೋದು. ಇವಾಗ ನಾನು ಈ ವೈರ್ಗಳೆಲ್ಲ ಕಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ, ಮಂದಾಸನ ಪೂರ್ತಿ ಆಗೋಯ್ತು. ಸ್ವಲ್ಪ ಸಣ್ಣದು ಕೂಡ ಹಾಕ್ಕೋಬೋದು. ಹೇಳಿದ್ನಲ್ಲ, ಇಲ್ಲಿ ನಾವು 4 ಸ್ಟೆಪ್ ಹಾಕಿದ್ದೀವಲ್ಲ, 3 ಸ್ಟೆಪ್ ಹಾಕಿದ್ರು ಇಲ್ಲಿಗೆ ಹಾಕಿದ್ರು ಕೂಡ ಸಾಕು, ಸರಿ ಹೋಗ್ತೈತೆ. ಸಿಂಪಲ್ಲಾಗಿ ಮಂದಾಸನ ಹೆಂಗೆ ಹಾಕ್ಬೇಕಂತ ತುಂಬಾ ಈಸಿ ಅಲ್ಲ ಫ್ರೆಂಡ್ಸ್. ಇವಾಗ ಇದರಲ್ಲಿ ನಾವು ಏನಾದರೂ ವಿಗ್ರಹ ಆಗಲಿ ದೇವರಾಗಲಿ ಕುಂದರ್ಸ್ಬೋದು. ತುಂಬಾ ಚೆನ್ನಾಗಿರ್ತೈತೆ. ಈ ಥರ ವಿಗ್ರಹಗಳನ್ನ ಕುಂದರ್ಸ್ಬೋದು ಫ್ರೆಂಡ್ಸ್. ಹಿಂಗೆ ಯಾವುದಾದ್ರೂ ದೇವ್ರನ್ನ ಎಲ್ಲ ಕುಂದರ್ಸ್ಬೋದು. ಗಣಪತಿ ಆಗಲಿ, ವೆಂಕಟೇಶ್ವರ ಸ್ವಾಮಿ, ಏನಾದರೂ ಕುಂದರ್ಸ್ಬೋದು. ತುಂಬಾ ಚೆನ್ನಾಗಿರ್ತೈತೆ. ನೋಡ್ರಲ್ಲ, ತುಂಬ ಈಸಿಯಾಗಿ ಮಂದಾಸನ ಹೆಂಗೆ ಹಾಕ್ಬೇಕಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.